Jai Hind ಎಲ್ಲರಿಗೂ ವೆಲ್ಕಮ್ ಆನ್ ಮೈ ಯೂಟ್ಯೂಬ್ ಚಾನಲ್ ಮ್ಯಾಥ್ಸ್ ಬ್ರೋ. ಓಕೆ, ಸೊ ಇದು ನೆಕ್ಸ್ಟ್ ಕ್ವೆಶನ್ಸ್ ಆಫ್ SSC GD 2025 ಇಯರ್. ಓಕೆ, ಇಂಪಾರ್ಟೆಂಟ್ ಕ್ವೆಶನ್ಸ್ ಆಫ್ 2025. ಶಾರ್ಟ್ ಟ್ರಿಕ್ ದಲ್ಲಿ ಹೇಳ್ತೀನಿ, ಈ ಎಲ್ಲಾ ಕ್ವೆಶನ್ಸ್ ನೋಡ್ರಿ ನೀವು. ಶಾರ್ಟ್ ಟ್ರಿಕ್ ದಲ್ಲಿ ಹೇಳ್ತೀನಿ ನಿಮ್ಗೆ 100%. In today's class, what we'll be solving is time and work, next compound interest, mixture allocation questions, ಆಮೇಲೆ ratio, simplification, speed, time and distance, LCM, ಆಮೇಲೆ this speed, time and distance, percentage, SI, simplification, simple question, mensuration, 3D, simplification, ಇದೇ ರೀತಿ ಕ್ವಶನ್ ಸ್ವಲ್ಪ ನೋಡೋಣ. ಓಕೆ, ನಾನು ಸ್ವಲ್ಪ 4-5 ದಿನದಲ್ಲಿ ಬರ್ಲಿಲ್ಲ, ಯಾಕಂದ್ರೆ ನಮ್ದು ರಿಸಲ್ಟ್ ಅನೌನ್ಸ್ ಆಗಿದೆ SSC GD. ನಮ್ದು ಕರ್ನಾಟಕ ಕೋಚಿಂಗ್ ಸೆಂಟರ್ ಇಂದ ಹೈಯೆಸ್ಟ್ 80+ ಸ್ಟೂಡೆಂಟ್ ಸೆಲೆಕ್ಷನ್ಸ್ ಆಗಿದೆ. ಓಕೆ, ಹೈಯೆಸ್ಟ್ ರಿಸಲ್ಟ್ ಇನ್ ಕರ್ನಾಟಕ, 80+ ಸೆಲೆಕ್ಷನ್ಸ್ ಇಸ್ ದೇರ್. ಓಕೆ, ನೀವು ಅದ ಎಲ್ಲಾ ಅಪ್ಡೇಟ್ಸ್ ನಮ್ದು ಇನ್ಸ್ಟಾಗ್ರಾಮ್ ಚಾನಲ್ ದಲ್ಲಿ ಡೈಲಿ ವಿ ಆರ್ ಅಪ್ಡೇಟಿಂಗ್. ಓಕೆ, ಸೊ ಅಲ್ಲಿ ನೀವು ಚೆಕ್ ಮಾಡ್ರಿ ಎಷ್ಟು ಜನ ಸೆಲೆಕ್ಷನ್ಸ್ ಆಗ್ಯಾರ. 80ಗಿಂತ ಜಾಸ್ತಿ ಇದೆ ಇದು. ಓಕೆ, ಅಂಡ್ ಇಫ್ ಯು ಆರ್ ಇಂಟ್ರೆಸ್ಟೆಡ್, ನೀವು ಜಾಯಿನ್ ಮಾಡಬಹುದು. ನೆಕ್ಸ್ಟ್ ಮಂತ್ ಇಂದ ಅಂದ್ರೆ ಫೆಬ್ರವರಿಯಿಂದ ಆರ್ಮಿ, ಅಗ್ನಿವೀರ್ ಮತ್ತು ಟ್ರೇಡ್ ಮನ್ ಆ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಮಾರ್ಚ್ ತಿಂಗಳಿಂದ ರೈಲ್ವೆ ಬ್ಯಾಚ್ ಅದು ಸ್ಟಾರ್ಟ್ ಆಗುತ್ತದೆ. ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂದಲ್ಲಿ ಸೆಪರೇಟ್ ಕ್ಲಾಸ್, ಹಿಂದಿ ಇಂಗ್ಲಿಷ್ ಮೀಡಿಯಂಗೆ ಸೆಪರೇಟ್ ಕ್ಲಾಸ್ ಇದೆ. ಸೊ ಮೋರ್ ಡೀಟೇಲ್ಸ್ ನೀವು ನಮ್ದು ಆಫೀಸ್ ನಂಬರ್, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ಇಯರ್ ಫಸ್ಟ್ ನೋಡೋಣ ಸಿಂಪ್ಲಿಫಿಕೇಶನ್ ಕ್ವೆಶನ್. ಮೈ ಡಿಯರ್ ಫ್ರೆಂಡ್ಸ್, ಸಿಂಪ್ಲಿಫಿಕೇಶನ್ ಕ್ವೆಶನ್ ಅಂದ್ರೆ ಬ್ರಾಕೆಟ್ಸ್ ಫಸ್ಟ್ ಸಾಲ್ವ್ ಮಾಡಬೇಕು. ಈ ಬ್ರಾಕೆಟ್ ಸಾಲ್ವ್ ಮಾಡೋಣ ಫಸ್ಟ್. ಸೊ ಏನ್ರಿ, 9 - 6 ಎಷ್ಟಿದೆ? 9 - 6 ಅಂದ್ರೆ 3. ಈ 3ರಿಂದ 3 ಏನಾಗಿದೆ? ಇದು ಕ್ಯಾನ್ಸಲ್. ಇದು ಕಲರ್ ಚೇಂಜ್ ಮಾಡೋಣ. ಈ 3ರಿಂದ 3 ಕ್ಯಾನ್ಸಲ್. 9 - 6 ಎಷ್ಟ್ರಿ? 3. ಸೊ 14 ಇಸ್ ಲೆಫ್ಟ್. 56 ಡಿವೈಡೆಡ್ ಬೈ 4. 4 1s are 4, 4 1s are 4, 4 4s are 16. So what is left? 14 plus 14 ಎಷ್ಟ್ರಿ? 28. 28. ಆಮೇಲೆ ಇಲ್ಲೇನಿದೆ? 60 ಡಿವೈಡೆಡ್ ಬೈ 5. 5 1 5 into 12. 5 12s are 60. So 12 into this. ಈಗ ಎಕ್ಸಾಮ್ ದಲ್ಲಿ ಎಲ್ಲ ಮಾಡೋದ ಅವಶ್ಯಕತೆ ಇಲ್ಲ. ಲಾಸ್ಟ್ ಡಿಜಿಟ್ 7 9 6 5 ಇದೆ. ಬರೀ ಲಾಸ್ಟ್ ಡಿಜಿಟ್ ಅಷ್ಟೇ ಇಂಟು ಮಾಡ್ರಿ. 2 into 8. 2 ಎಂಟ್ಲೆ 16. 2 8s are 16. ಲಾಸ್ಟ್ ಡಿಜಿಟ್ 6 ಬರೀ ಒಂದು ಆಪ್ಷನ್ ದಲ್ಲಿ ಇದೆ. ಆಪ್ಷನ್ ನಂಬರ್ ಬಿ, 336 ನಮ್ದು ಆನ್ಸರ್. ಸೊ ಇಲ್ಲಿ ಬರೀರಿ 336. ಇನ್ನೊಂದು ಆಪ್ಷನ್ ದಲ್ಲಿ 6 ಇದೆ ಅಂದ್ರೆ ಕಂಪ್ಲೀಟ್ ಮಲ್ಟಿಪ್ಲಿಕೇಶನ್ ನೀವು ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ. ಎಸ್, ಇದು ಮೆನ್ಸುರೇಷನ್ 3D. ಬಟ್ ಸ್ಟೂಡೆಂಟ್ಸ್, ಮೆನ್ಸುರೇಷನ್ 3D ಗೆ ಸ್ಕಿಪ್ ಮಾಡ್ತಾರೆ ನೀವು. ಡೋಂಟ್ ಸ್ಕಿಪ್ ದಿಸ್ ಲೆಸನ್. ದಿಸ್ ಇಸ್ ವೆರಿ ಈಸಿ. ಓಕೆ, ಅಂಡ್ 100% ಎಲ್ಲಾ ಫಾರ್ಮುಲಾಸ್ ಬಯಾಟ್ ಮಾಡ್ರಿ. 100% ನೀವು ಅಟೆಂಪ್ಟ್ ಮಾಡಬಹುದು. 5 ಸೆಕೆಂಡ್ಸ್ ಬೇಕು, 5ರಿಂದ 10 ಸೆಕೆಂಡ್ಸ್ ಬೇಕು. ಒಂದ್ಸಲ ನೀವು ಸ್ಟಾರ್ಟ್ ಮಾಡಿದ್ರಿ ಕ್ವಶನ್. ಐಸ್ ಕಂಪಾರ್ಟ್ಮೆಂಟ್ ಆಫ್ ಅ ರೆಫ್ರಿಜರೇಟರ್ is 36 centimeter deep, 16 centimeter high and 12 centimeter wide. How many ice cubes will it hold if each cube is 4 centimeter as its edge? ಅಂದ್ರೆ ಒಂದು ಐಸ್ ಬಾಕ್ಸ್ ಇದೆ. ಈ ಐಸ್ ಬಾಕ್ಸ್ ದಲ್ಲಿ ಸಣ್ಣ ಐಸ್ ಬಾಕ್ಸ್, ಸಣ್ಣ ಐಸ್ ಪೀಸಸ್ ನೀವು ಏನ್ರಿ ತಯಾರು ಮಾಡೋದು ಪ್ಲಾನ್ ಇದೆ ನಿಮ್ದು. ಟೋಟಲ್ ಎಷ್ಟು ಪೀಸಸ್ ತಯಾರಾಗಬಹುದು? ಹೌ ಮೆನಿ ಪೀಸಸ್ ವಿಲ್ ಬಿ ಕ್ರಿಯೇಟೆಡ್? ಎಷ್ಟು ಪೀಸಸ್, ಎಷ್ಟು ನಂಬರ್ಸ್ ಕ್ರಿಯೇಟ್ ಆಗುತ್ತದೆ? ಯಾವಾಗೂ ಮೆನ್ಸುರೇಷನ್ 3D ದಲ್ಲಿ ಎಷ್ಟು ಪೀಸಸ್, ಎಷ್ಟು ಗೋಳ ತಯಾರಾಗುತ್ತದೆ, ಎಷ್ಟು ಸಿಲಿಂಡರ್ ತಯಾರಾಗುತ್ತದೆ, ಎಷ್ಟು ಶಂಕು ತಯಾರಾಗುತ್ತದೆ, ಎಷ್ಟು ಘನ ತಯಾರಾಗುತ್ತೆ, ಈ ರೀತಿ ಕ್ವಶನ್. ಹೌ ಮೆನಿ ಸ್ಪಿಯರ್ಸ್, ಹೌ ಮೆನಿ ಕ್ಯೂಬ್, ಹೌ ಮೆನಿ ಕ್ಯೂಬಾಯ್ಡ್, ಹೌ ಮೆನಿ ಸಿಲಿಂಡರ್ಸ್, ನಂಬರ್ ಆಫ್ ಈ ಪ್ರಶ್ನೆಗೆ ಯಾರು ಅಂದ್ರೆ ಒಂದು ಸಿಂಪಲ್ ಫಾರ್ಮುಲಾ ಬೈ ಹ್ಯಾಟ್ ಮಾಡ್ರಿ. ನಂಬರ್ ಅಂದ್ರೆ ಬಿಗ್ ಡಿವೈಡೆಡ್ ಬೈ ಸ್ಮಾಲ್. ಈಗ ನಿಮ್ದು ಕ್ವಶನ್ಸ್ ಇದು ಯಾವಾಗೂ ನೋಡಿಲ್ಲ ಫಾರ್ಮುಲಾ. ಬಿಗ್ ಡಿವೈಡೆಡ್ ಬೈ ಸ್ಮಾಲ್ ಏನಿದೆ? ಏನಿಲ್ಲ. ಬಿಗ್ ಅಂದ್ರೆ ದೊಡ್ಡ ಏನಿದೆ? ಇದು ಬಾಕ್ಸ್. ಇದು ಏನ್ರಿ? ದೊಡ್ಡ ಬಾಕ್ಸ್. ಇದು ಬಿಗ್ ಇದೆ. ಸೊ ಬಿಗ್ ದೊಡ್ಡ ಆಕೃತಿಯ ಘನಫಲ, ವಾಲ್ಯೂಮ್, ಡಿವೈಡೆಡ್ ಬೈ ಸಣ್ಣ ಆಕೃತಿಯ ವಾಲ್ಯೂಮ್ ಅಂದ್ರೆ ಘನಫಲ. ಈಗ ಘನಫಲ ಗೊತ್ತಿದೆ ನಿಮ್ಗೂ. ಈ ಎಲ್ಲ ಮಲ್ಟಿಪ್ಲೈ ಮಾಡಬೇಕು. 36 into 16 into 12. ಯಾಕ್ರಿ ಸರ್? ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಸೊ ಇಲ್ಲಿ ಬರೀರಿ ಲೆಂತ್ 36, ಆಮೇಲೆ ಬ್ರೆಡ್ತ್ 16, ಆಮೇಲೆ ಇದು ಎಷ್ಟಿದೆ ನೆಕ್ಸ್ಟ್? 12 ಸೆಂಟಿಮೀಟರ್ ಡಿವೈಡೆಡ್ ಬೈ ಸಣ್ಣ ಸ್ಮಾಲ್. ಸ್ಮಾಲ್ ಇದು ಏನ್ರಿ? ಸ್ಮಾಲ್ ಇದೆ. ವಾಟ್ ಈಸ್ ದ ಸೈಡ್? 4 ಸೆಂಟಿಮೀಟರ್. 4 ಸೆಂಟಿಮೀಟರ್, 4 ಸೆಂಟಿಮೀಟರ್, 4 ಸೆಂಟಿಮೀಟರ್. 3D ಶೇಪ್ ನೋಡ್ರಿ. ದಿಸ್ ಇಸ್ ದ 3D ಶೇಪ್. ಓಕೆ, ಘನ ಅಂದ್ರೆ ಈ ರೀತಿ 4 4 4 ಎಲ್ಲಾ ಸೈಡ್ ಸೇಮ್ ಇರುತ್ತದೆ. ಸೊ ಇಲ್ಲಿ ಬರೀ 4 4 and 4. ಸಿಂಪ್ಲಿಫೈ ಮಾಡೋಣ. 4 1s are 4, 4 9s are 36, 4 1s are 4, 4 4s are 16. 4ರಿಂದ 4 ಕ್ಯಾನ್ಸಲ್. 12 into 9 ಎಷ್ಟ್ರಿ? 108.
ಇದೇ ನಮ್ದು ಆನ್ಸರ್. ಈ ರೀತಿ ಎಲ್ಲಾ ಕ್ವಶನ್ಸ್ ನೀವು ಬುಕ್ ದಿಂದ ಓದ್ರಿ, ಸ್ಟಾರ್ಟ್ ಮಾಡ್ರಿ. ಇಂತಹ ಕ್ವಶನ್ ಯಾವಾಗೂ ಸ್ಕಿಪ್ ಮಾಡಬೇಡ. ವಾಟ್ ನಂಬರ್ ಆಫ್ ಪೀಸಸ್ ಕ್ರಿಯೇಟೆಡ್, ನಂಬರ್ ಆಫ್ ಸಿಲಿಂಡರ್ ಕ್ರಿಯೇಟೆಡ್, ನಂಬರ್ ಆಫ್ ಕ್ಯೂಬ್ ಫಾರ್ಮ್, ನಂಬರ್ ಆಫ್ ಕೋನ್ ಫಾರ್ಮ್, ನಂಬರ್ ಆಫ್ ಓಕೆ ಎಷ್ಟು ಸಂಖ್ಯೆ ತಯಾರಾಗಿದೆ, ಈ ರೀತಿ ಕ್ವಶನ್ಸ್ ಸಿಂಪ್ಲಿಫೈ ಮಾಡಿ. ಓಕೆ, ನೆಕ್ಸ್ಟ್ ಇನ್ನೊಂದು ಹೇಳ್ತೀನಿ ನಿಮಗೂ. ಈ ಕ್ವಶನ್ಸ್ ಅಲ್ಲಿ ಒಂದೊಂದ್ಸಲ ಮೀಟರ್ಸ್ ಕೊಡಬಹುದು. ದೇ ಕ್ಯಾನ್ ಗಿವ್ ಮೀಟರ್ಸ್. ಸಪೋಸ್ ದೇ ಹ್ಯಾವ್ ಗಿವನ್ ಇನ್ ಮೀಟರ್ಸ್, ಆ ಮೀಟರ್ಗೆ ಸೆಂಟಿಮೀಟರ್ ಮಾಡಬೇಕು. ಸಪೋಸ್ 36 ಮೀಟರ್ ಕೊಟ್ಟಾರೆ, 36 ಮೀಟರ್ ಕೊಟ್ಟಾರ ಅಂದ್ರೆ ಸೆಂಟಿಮೀಟರ್ಗೆ ಚೇಂಜ್ ಮಾಡ್ರಿ. ಏನ್ರಿ, ಇಂಟು 100 ಬರೀಬೇಕು. 1 ಮೀಟರ್ ಅಂದ್ರೆ 100 ಸೆಂಟಿಮೀಟರ್. ಸಪೋಸ್ 36 ಮೀಟರ್ ಯೂನಿಟ್ ಇದೆ, ಸೊ 36 ಇಂಟು ಏನ್ ಮಾಡಬೇಕು, 100 ಮಾಡಬೇಕು. ಮೀಟರ್ಗೆ ಸೆಂಟಿಮೀಟರ್ ಅಲ್ಲಿ ಚೇಂಜ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ಸಿಂಪ್ಲಿಫಿಕೇಶನ್. ಇದು ಕ್ವಶನ್ ನಾನು ಮಾಡಂಗಿಲ್ಲ, ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಬೇಕು ಮೈ ಡಿಯರ್ ಫ್ರೆಂಡ್ಸ್ ಏನಿದೆ ಆನ್ಸರ್ ಈ ಕ್ವಶನ್ಗೆ. ಓಕೆ, SSCGD 2025 ಹಿಂದಿನ ವರ್ಷದ ಕ್ವಶನ್ ಇದೆ. ಎಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ಸರಳ ಬಡ್ಡಿಯ ಕ್ವಶನ್ ಇದೆ. ಸರಳ ಬಡ್ಡಿ ಕ್ವಶನ್ ಅಂದ್ರೆ ಸರಳ ಸಿಂಪಲ್ ಟ್ರಿಕ್ ಯೂಸ್ ಮಾಡ್ರಿ. ಓಕೆ, ಬೇಸಿಕ್ ಹೇಳ್ತೇನೆ ನಿಮಗೂ, ಶಾರ್ಟ್ ಟ್ರಿಕ್ ಹೇಳ್ತೇನೆ ನಿಮಗೂ. ಶಾರ್ಟ್ ಟ್ರಿಕ್ ಏನ್ರಿ ಸರ್? ಹೌ ಟು ಸಾಲ್ವ್ ಬೈ ಶಾರ್ಟ್ ಟ್ರಿಕ್ ನೋಡ್ರಿ. Simple interest on a principal is 486 for period of 3 years at the rate of 8%. Principal amount is ಆ ಅಸಲು ಮೊತ್ತ ಅಂದ್ರೆ ಬ್ಯಾಂಕ್ದಲ್ಲಿ ಎಷ್ಟು ನೀವು ಜಮಾ ಮಾಡಿರಿ, ಎಷ್ಟಿದೆ. ಸೊ ಏನ್ ಮಾಡಬೇಕು ನೋಡಿ, ಒಂದು ವರ್ಷಕ್ಕೆ ಬ್ಯಾಂಕ್ ನಿಮ್ಗೂ ಎಷ್ಟು ಕೊಡತಾರ, 8%. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಹೋಗ್ರಿ, ಸರ್ ನಮ್ದು ರೊಕ್ಕ ಜಮಾ ಮಾಡ್ರಿ, ಅವ್ರು ಏನ್ ಹೇಳ್ತಾರೆ 8% ಕೊಡೋಣ ನಿಮ್ಗೂ. ಒಂದು ವರ್ಷಕ್ಕೆ ನೀವು ಏನ್ ಹೇಳ್ತೀರಿ, ಸರ್ 3 ವರ್ಷ ಡಿಪಾಸಿಟ್ ಮಾಡ್ರಿ, ಒಂದು ವರ್ಷಕ್ಕೆ 8%. ಸೊ 3 ವರ್ಷಕ್ಕೆ ಎಷ್ಟು, 8 3s 24%. ಸೊ ಬ್ಯಾಂಕ್ ಎಷ್ಟು ಕೊಡ್ತಾರೆ ನಿಮ್ಗೂ, 24%. ಫಾರ್ 1 year ದೇ ವಿಲ್ ಗಿವ್ 8%. ಫಾರ್ 3 year 8 3s 24. 5 ವರ್ಷ ಜಮಾ ಮಾಡಿರಿ ಅಂದ್ರೆ 8 5s 40%. 6 ವರ್ಷ ಜಮಾ ಮಾಡಿರಿ ಅಂದ್ರೆ 8 6s 48. ಅದು ನಮ್ದು ಟೋಟಲ್ ಬಡ್ಡಿ ಪರ್ಸೆಂಟೇಜ್ ದಲ್ಲಿ. ಬಟ್ ರುಪೀಸ್ ದಲ್ಲಿ ಎಷ್ಟಿದೆ, ರುಪೀಸ್ ದಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಿದೆ, ಸರಳ ಬಡ್ಡಿ ಎಷ್ಟಿದೆ, 486. ಸಿಂಪಲ್ ಇಂಟ್ರೆಸ್ಟ್ ಮುಂದೆ ಸಿಂಪಲ್ ಇಂಟ್ರೆಸ್ಟ್ ಬರೀರಿ. 24 ಅಂದ್ರೆ 486 rupees ಇದು ಬರಿಬೇಕು. SI ಮುಂದೆ SI ಬರಿಬೇಕು. ಏನ್ ಫೈಂಡ್ ಮಾಡಬೇಕು, ಪ್ರಿನ್ಸಿಪಲ್. ಮೈ ಡಿಯರ್ ಫ್ರೆಂಡ್ಸ್, ಪ್ರಿನ್ಸಿಪಲ್ ಅಸಲು ಯಾವಾಗೂ 100%. ಎಷ್ಟ್ರಿ, 100% ಇರುತ್ತೆ. ಸಿಂಪ್ಲಿಫಿಕೇಶನ್ ಮಾಡೋಣ. ಓಕೆ, ಕ್ಯಾನ್ಸಲೇಷನ್ ನೋಡ್ರಿ, 4 ಮಗ್ಗೆಯಿಂದ ಹೋಗುತ್ತೆ, 4 ಮಾಡೋಣ. ಓಕೆ, ಕಲರ್ ಚೇಂಜ್ ಮಾಡೋಣ ಸ್ವಲ್ಪ. 4 ಎಷ್ಟಲೇ, 6 4 25 ಆಮೇಲೆ 25 ಏನು ಡಿವೈಡ್ ಆಗಂಗಿಲ್ಲ. 6 1s 6, 6 8s 48, 6 1s 6. ಏನ್ ಮಾಡಬೇಕು, ಕ್ರಾಸ್ ಮಲ್ಟಿಪ್ಲಿಕೇಶನ್. 25 ಇಂಟು 81 ಲಾಸ್ಟ್ ಡಿಜಿಟ್ ಕಾನ್ಸೆಪ್ಟ್. 5 ಮಗ್ಗಿ 5, ಇಲ್ಲಿ 1, 5 1 5, ಲಾಸ್ಟ್ ಡಿಜಿಟ್ 5 ಎಲ್ಲಿದೆ, ಓ ಇಲ್ಲೇ ಇದೆ, ಇಲ್ಲೇ ಇದೆ. ಸಾಲ್ವ್ ಮಾಡಬೇಕು. ಓಕೆ, ಆಪ್ಷನ್ ಅಲ್ಲಿ ನೋಡ್ರಿ, ಈ ಆಪ್ಷನ್ ಅಲ್ಲಿ ಇದೆ, ಈ ಆಪ್ಷನ್. ಸೊ ಮಲ್ಟಿಪ್ಲಿಕೇಶನ್ ಮಾಡಬೇಕು. 25 ಇಂಟು 81 ಸಿಂಪಲ್. 25 1s 25, ಆಮೇಲೆ 25 8s 200 ಪ್ಲಸ್ 2 202 2025. ಇದೇ ನಮ್ದು ಆನ್ಸರ್ 2025. ಯಾಕೆ ಬಂದಿಲ್ಲ, ಏನ್ ತಪ್ಪಾಗಿದೆ? ಓ, ಆಪ್ಷನ್ ನಂಬರ್ ಡಿ ದಲ್ಲಿದೆ. ಎಸ್, ಆಪ್ಷನ್ ನಂಬರ್ ಡಿ ಇಸ್ ದ ಆನ್ಸರ್ 2025. ಇದೇ ನಮ್ದು ಆನ್ಸರ್. ಓಕೆ, ಈ ರೀತಿ ಮಾಡಿ. ಸರ್ ಇದು ನಮಗೆ ಅರ್ಥ ಆಗಂಗಿಲ್ಲ, ಬೇಸಿಕ್ ಬೇಕು ಅಂದ್ರೆ SI is equal to PTR by 100 ಫಾರ್ಮುಲಾ ಬರೀರಿ. SI is equal to PTR divided by 100. ಸಿಂಪ್ಲಿಫೈ ಇಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಅಂಡ್ ಅಲ್ಲಿಂದ ಏನ್ ಫೈಂಡ್ ಮಾಡಬೇಕು, ಪ್ರಿನ್ಸಿಪಲ್. ಈ ಪ್ರಿನ್ಸಿಪಲ್ಗೆ ನೀವು X ಅಂದ್ರೆ ಹಾಕ್ಬೇಕು. ಸೊ ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್, ಕ್ರಾಸ್ ಮಲ್ಟಿಪ್ಲಿಕೇಶನ್. ನೆಕ್ಸ್ಟ್ ಕ್ವಶನ್ ಪರ್ಸೆಂಟೇಜ್ ಚಾಪ್ಟರ್ ದಿಂದ ಕೇಳಿದ್ರೆ ಈ ಕ್ವಶನ್ ಇದೆ. ಪಾಪ್ಯುಲೇಷನ್ ಆಫ್ ಡಿಸ್ಟ್ರಿಕ್ಟ್ ಇಸ್ 3,40,000, ಔಟ್ ಆಫ್ ವಿಚ್ 2,71,000 ಮೇಲ್ಸ್. ಪುರುಷರ ಜನಸಂಖ್ಯೆ ಎಷ್ಟಿದೆ, ಇಷ್ಟಿದೆ. 11% ಪಾಪ್ಯುಲೇಷನ್ ಅವರು ಸಾಕ್ಷರ, ಲಿಟ್ರೇಟ್ ಅಂದ್ರೆ ಸಾಕ್ಷರ್. ಓಕೆ, ಅಂಡ್ 11% ಮೇಲ್ಸ್ ಆರ್ ಲಿಟ್ರೇಟ್. ಅದರಲ್ಲಿ 11% ಟೋಟಲ್ ಜನಸಂಖ್ಯೆಯಲ್ಲಿ 11% ಜನಸಂಖ್ಯೆ ಸಾಕ್ಷರ ಇದೆ. 11% ಪುರುಷ, ಅವರು ಸಾಕ್ಷರ. ವಾಟ್ ಪರ್ಸೆಂಟೇಜ್ ಆಫ್ ಫಿಮೇಲ್ಸ್ ಆರ್ ಲಿಟ್ರೇಟ್? ಲಿಟ್ರೇಟ್ ಕೇಳೋದು. ಈ ರೀತಿ ಕ್ವಶನ್ಸ್ ಆಕ್ಚುಲಿ ಒನ್ ಟೆಕ್ನಿಕ್ ಅಂದ್ರೆ ಬೇಸಿಕ್ ಅಂತ ಮಾಡಬಹುದು. ಸೆಕೆಂಡ್ ಟೆಕ್ನಿಕ್ ಅಂದ್ರೆ ಅಲಿಗೇಷನ್ ಟೆಕ್ನಿಕ್ ಯೂಸ್ ಆಗುತ್ತೆ. ಬಟ್ ನಾನು ಇದು 1 ಸೆಕೆಂಡ್ ಅಲ್ಲಿ ಹೇಳ್ತೀನಿ ನಿಮ್ಗೂ. 1 ಸೆಕೆಂಡ್ ಅಲ್ಲಿ ಹೆಂಗ್ ಮಾಡಬೇಕು, ಈಗ ಟೋಟಲ್ ಪಾಪ್ಯುಲೇಷನ್ 11%, ನಮ್ದು ಊರದಲ್ಲಿ 11% ಜನಸಂಖ್ಯೆ ಸಾಕ್ಷರ. ಅದರಲ್ಲಿ 11% ಪುರುಷರು, ಅವರು ಸಾಕ್ಷರ.
ಈ ಪರ್ಸೆಂಟೇಜ್ ಸೇಮ್ ಇದೆ ಅಂದ್ರೆ ಮೇಲ್ಸ್ ಪರ್ಸೆಂಟೇಜ್ ಸೇಮ್ ಇದೆ, ಟೋಟಲ್ ಪಾಪ್ಯುಲೇಷನ್ ಅದು ಸೇಮ್ ಇದೆ, ಪರ್ಸೆಂಟೇಜ್ 11%. ಸೊ ಇದು ಫಿಮೇಲ್ಸ್ ಅದು ಸೇಮ್ ಟು ಸೇಮ್ 100% ಇರುತ್ತೆ. ಇದು 11%, ಏನು ಚೇಂಜ್ ಆಗಂಗಿಲ್ಲ. 11%. ಆನ್ಸರ್ ಫಾರ್ ದ ಕ್ವಶನ್ 11%. ಸಪೋಸ್ ಈ ಪ್ರಶ್ನೆದಲ್ಲಿ ಕೊಟ್ಟಾರ 5%, ಇಲ್ಲೇ 5%. ಸೊ ಏನ್ ಮಾಡ್ಬೇಕು ಆನ್ಸರ್ 5% ಹೇಳಬೇಕು, 5% ಹೇಳಬೇಕು. ಡೈರೆಕ್ಟ್ ಇದು ಆನ್ಸರ್. ಓಕೆ, ಇನ್ನೊಂದು ಟೆಕ್ನಿಕ್ ಬೇಸಿಕ್ ಇದೆ, ಅಲ್ಲಿಂದ ಮೈನಸ್ ಮಾಡ್ರಿ, ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ. LCM ಆಫ್ 1872, 184 ಅಂಡ್ 144 LCM ಎಷ್ಟಿದೆ? ಈ ಸಂಖ್ಯೆ LCM ಏನಿದೆ? ಓಕೆ, LCM ಅಂದ್ರೆ ಲೋವೆಸ್ಟ್ ಕಾಮನ್ ಮಲ್ಟಿಪಲ್. ಮಲ್ಟಿಪಲ್ ಅಂದ್ರೆ ಈ ಮಗ್ಗಿಯಲ್ಲಿ ಬರಬೇಕು, 18 ಮಗ್ಗಿಯಲ್ಲಿ ಬರಬೇಕು. ಸರ್ 18 ಮಗ್ಗಿ ನನಗೆ ಗೊತ್ತಿಲ್ಲ. ಸೊ 18ಗೆ ನೀವು ಬ್ರೇಕ್ ಮಾಡ್ರಿ. 18 ಅಂದ್ರೆ ಏನ್ರಿ? 9 2s 18. 9 2s 18. ದಟ್ ಮೀನ್ಸ್ ನಂಬರ್ 9 ಸಂಖ್ಯೆಯಿಂದ ವಿಭಾಜಿತ ಆಗಬೇಕು, ಡಿವೈಡ್ ಆಗಲೇಬೇಕು. 18ರಿಂದ ಡಿವೈಡ್ ಆಗುತ್ತದೆ ಅಂದ್ರೆ 9ರಿಂದ ಡಿವೈಡ್ ಆಗಲೇಬೇಕು. ಸೊ 9 ಮಗ್ಗಿಯ ಡಿವಿಸಿಬಿಲಿಟಿ ಆಫ್ 9 ಏನಿದೆ? ಎಲ್ಲಾ ಸಂಖ್ಯೆ ಏನ್ ಮಾಡ್ರಿ? ಸಮ್ ಮಾಡ್ರಿ, ಪ್ಲಸ್ 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 ಮಾಡ್ರಿ. ಓಕೆ, ಅದು ನೋಡೋಣ. ಸೊ 3 + 3 ಇದು ಎಷ್ಟು? 8 + 8 16. 16 ಮತ್ತು 3 19. 19 + 3 ಎಷ್ಟು? 20. 19 + 3 21 ಇಲ್ಲ, 19 + 3 22. 22 9 ಮಗ್ಗಿಯಲ್ಲಿ ಬರಂಗಿಲ್ಲ. 3 3 6 7 8 9. ಇದು ಈ ಟೋಟಲ್ ಎಷ್ಟಾಗಿದೆ? 9 ಆಗಿದೆ. ಸೊ ಆಗ್ಬಹುದು. ಇನ್ನೊಂದು ಆಪ್ಷನ್ ಚೆಕ್ ಮಾಡೋಣ, ಟಿಕ್ ಮಾಡಬೇಡ, ಡೈರೆಕ್ಟ್. 3 + 3 6 7 7 + 5 ಟೋಟಲ್ ಎಷ್ಟ್ರಿ? 12. 9 ಮಗ್ಗಿಯಲ್ಲಿ ಬರಂಗಿಲ್ಲ. 3 + 2 5 5 + 2 7. 9 ಮಗ್ಗಿಯಲ್ಲಿ ಬರಂಗಿಲ್ಲ. ಇದು ತಪ್ಪಿದೆ, ಇದು ತಪ್ಪಿದೆ. ಫೈನಲ್ ಇದು ಟಿಕ್ ಮಾಡ್ರಿ. ನಿಮ್ದು ಕ್ವಶನ್ ಸರ್ ಆ ಟೈಮ್ ಯಾಕೆ ಟಿಕ್ ಮಾಡಿಲ್ಲ? ಇದು ಬಂದಿದೆ ಅಂದ್ರೆ ಯಾಕಂದ್ರೆ ಐ ಆಮ್ ಚೆಕಿಂಗ್ ವಿತ್ ಒನ್ ಮೋರ್ ಆಪ್ಷನ್. ಸಪೋಸ್ ಇಲ್ಲೇ 9 18 27 ಬಂದಿದೆ ಅಂದ್ರೆ ನೀವು ಏನ್ ಮಾಡ್ಬೇಕು? ಬೇರೆ ರೂಲ್ ಹಾಕ್ಬೇಕು. ಬೇರೆ ಅಂದ್ರೆ 4 ಮಗ್ಗಿಯ ರೂಲ್. ಯಾಕಂದ್ರೆ ಇಲ್ಲೇ 4 ಇದೆ, ಈ ಸಂಖ್ಯೆ 4ರಿಂದ ಡಿವೈಡ್ ಆಗುತ್ತೆ ಅಂದ್ರೆ 4 ರೂಲ್ ಯೂಸ್ ಮಾಡಬೇಕು. ಸಪೋಸ್ ಎರಡು ಆಪ್ಷನ್ಸ್ ನಲ್ಲಿ ಈ ಸಂಖ್ಯೆ ಮತ್ತು ಈ ಸಂಖ್ಯೆ 9ರಿಂದ ಡಿವೈಡ್ ಆಗಿದೆ. ಸೊ ಏನ್ ಮಾಡ್ಬೇಕು? ನೆಕ್ಸ್ಟ್ ಸಂಖ್ಯೆ ನೋಡ್ರಿ 72 ಅಂದ್ರೆ 4 ಇದೆ. 4 ರೂಲ್ ಏನಿದೆ? ಲಾಸ್ಟ್ 2 ಡಿಜಿಟ್ ನೋಡ್ಬೇಕು. ನೆಕ್ಸ್ಟ್ ಕ್ವಶನ್ ಸ್ಪೀಡ್, ಟೈಮ್ ಅಂಡ್ ಡಿಸ್ಟೆನ್ಸ್ ಕ್ವಶನ್ ಅದೇ ನೋಡಿ. What time is required for 238-meter long train to cross 702 long tunnel if train travel at this? ಟೈಮಿಂಗ್ ಫೈಂಡ್ ಮಾಡಬೇಕು. ಈಗ ಟೈಮ್ ಫೈಂಡ್ ಹೆಂಗ್ ಮಾಡಬೇಕು ಸರ್? ಡಿಸ್ಟೆನ್ಸ್ ಅಪಾನ್ ಸ್ಪೀಡ್. ಸಿಂಪಲ್. ಡಿಸ್ಟೆನ್ಸ್ ಎಷ್ಟಿದೆ? ಯಾವಾಗೂ ಒಂದು ಟ್ರೈನ್ ಜೊತೆ ನೋಡ್ರಿ, ಟ್ರೈನ್ ಜೊತೆ ಯಾವಾಗೂ ನೀವು ನೋಡಿರಿ, ಒಂದು ಬ್ರಿಡ್ಜ್, ಒಂದು ಟನಲ್, ಆಮೇಲೆ ಒಂದು ಪ್ಲಾಟ್ಫಾರ್ಮ್. ಯಾವಾಗ ಈ ರೀತಿ ಕ್ವಶನ್ ನೋಡ್ರಿ, ಟ್ರೈನ್ ಕ್ರಾಸಿಂಗ್ ಬ್ರಿಡ್ಜ್, ಪ್ಲಾಟ್ಫಾರ್ಮ್ ಅಂಡ್ ಟನಲ್. ಡಿಸ್ಟೆನ್ಸ್ ಪ್ಲಸ್ ಮಾಡಬೇಕು. ಈ ಎರಡು ಡಿಸ್ಟೆನ್ಸ್ ನೀವು ಪ್ಲಸ್ ಮಾಡಬೇಕು. ಸೊ ಡಿಸ್ಟೆನ್ಸ್ ಪ್ಲಸ್ ಮಾಡ್ರಿ. 238 ಅಂಡ್ 702. ಈ ಎರಡು ಅವರಿಗೆ ಕೊಡ್ರಿ, ಈ ಎರಡು ನೀವು ತಗೋರಿ. 240 ಮತ್ತು 700 ಎಷ್ಟಾಗಿದೆ? 940 ಆಗಿದೆ. ಓಕೆ, ಡಿವೈಡೆಡ್ ಬೈ ಸ್ಪೀಡ್ ಎಷ್ಟಿದೆ? ಸ್ಪೀಡ್ ಎಷ್ಟು ಕೊಟ್ಟಾರ? 36 36. ಸೊ 36 ಸ್ಪೀಡ್ ಇಲ್ಲಿ. ಬಟ್ ಇಲ್ಲಿ ಇದು ಯೂನಿಟ್ ಮೀಟರ್ ದಲ್ಲಿದೆ, ಇದು ಯೂನಿಟ್ ಕಿಲೋಮೀಟರ್ ಪರ್ ಅವರ್. ಮೀಟರ್ ಕೊಟ್ಟಾರ ಅಂದ್ರೆ ಕಿಲೋಮೀಟರ್ ಪರ್ ಸೆಕೆಂಡ್ ದಲ್ಲಿ ಬರಬೇಕು. ಸರ್ ಮೀಟರ್ ಪರ್ ಸೆಕೆಂಡ್ ಗೆ ಹೆಂಗ್ ಕನ್ವರ್ಟ್ ಮಾಡಬೇಕು? ಮೀಟರ್ ಅಂದ್ರೆ ಕಡಿಮೆ ಸಂಖ್ಯೆ ಮೊದಲ, ಕಡಿಮೆ ಸಂಖ್ಯೆ ಏನಿದೆ? 5 ಡಿವೈಡೆಡ್ ಬೈ 18. 18 1s 18, 18 2s 36. ಆಮೇಲೆ 2 5s ಎಷ್ಟು? 10. 2 5s 10, 10 ಮತ್ತು 10 ಕ್ಯಾನ್ಸಲ್. ನಮ್ದು ಆನ್ಸರ್ 94. ಆಪ್ಷನ್ ನಂಬರ್ ಎ ಆನ್ಸರ್. ಸಿಂಪ್ಲಿಫೈ ಲೈಕ್ ದಿಸ್. ಯಾವಾಗೂ ಈ ರೀತಿ ಕ್ವಶನ್, ಟ್ರೈನ್ ಕ್ರಾಸಿಂಗ್ ದ ಬ್ರಿಡ್ಜ್, ಟ್ರೈನ್ ಕ್ರಾಸಿಂಗ್ ಮ್ಯಾನ್, ಟನಲ್, ಈ ರೀತಿ ಕ್ವಶನ್, ಇಂತಹ ಕ್ವಶನ್ ದಲ್ಲಿ ಕಂಪಲ್ಸರಿ ಸ್ಪೀಡ್ಗೆ ಮೀಟರ್ ಪರ್ ಸೆಕೆಂಡ್ ದಲ್ಲಿ ಚೇಂಜ್ ಮಾಡಬೇಕು. ಸ್ಪೀಡ್ ಮುಂದೆ 5/18. ಸರ್ ಎಲ್ಲಾ ಕ್ವಶನ್ ದಲ್ಲಿ ಹಂಗೆ ಯಾಕ್ರಿ? ಯಾಕಂದ್ರೆ ಟ್ರೈನ್ ಲೆಂತ್, ಬ್ರಿಡ್ಜ್ ಲೆಂತ್, ಟನಲ್ ಲೆಂತ್ ಮೀಟರ್ ದಲ್ಲಿ ಕೊಡ್ತಾರೆ. ಸೊ ಅದೇ ಕಾರಣಕ್ಕಾಗಿ ಓಕೆ ಇದು ಇಂಟು 5/18 ಮಾಡಬೇಕು. ಓಕೆ, ನೆಕ್ಸ್ಟ್. ಮತ್ತು ಇದು ಆಪ್ಷನ್ ನೋಡ್ರಿ, ಸೆಕೆಂಡ್ಸ್ ಅಲ್ಲಿ ಕೊಟ್ಟಾರೆ. ಎಲ್ಲಿದೆ ಸೆಕೆಂಡ್ ಸರ್? ಇಲ್ಲೇ ಇದೆ ಸೆಕೆಂಡ್ಸ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸಿಂಪ್ಲಿಫಿಕೇಶನ್ ಇದೆ ಕ್ವಶನ್, ಸಿಂಪ್ಲಿಫೈ ಮಾಡೋಣ. -9 ಫಸ್ಟ್ ಡಿವಿಷನ್ ಬಾಡ್ ಮಾಸ್. ಓಕೆ, ಇದು ಕ್ವಶನ್ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಹೇಳ್ರಿ. ಈಸಿ ಕ್ವಶನ್ ಇದೆ, ನೀವು ಹೇಳಬೇಕು. ಹೋಮ್ ವರ್ಕ್. ಓಕೆ, ಹೋಮ್ ವರ್ಕ್ ನಂಬರ್ 2 ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ರಿ. ಹೋಮ್ ವರ್ಕ್ ನಂಬರ್ 2 ಏನಿದೆ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್, ಥರ್ಡ್ ಪ್ರೊಪೋರ್ಷನ್ ಆಫ್ 0.13 ಅಂಡ್ 0.52 ಎಷ್ಟಿದೆ?
ಮೂರನೇ ಅನುಪಾತ, ಮೂರನೇ ಸಮಾನುಪಾತ ಎಷ್ಟಿದೆ? ಥರ್ಡ್ ಪ್ರಪೋರ್ಷನ್, ಮೂರನೇ ಸಮಾನುಪಾತ. ಡೈರೆಕ್ಟ್ಲಿ ನೋಡ್ರಿ, ಸಿ ಇಸ್ ಈಕ್ವಲ್ ಟು ಬೈ ಹ್ಯಾಟ್ ಮಾಡ್ರಿ ಬಿ ಸ್ಕ್ವೇರ್ ಡಿವೈಡೆಡ್ ಬೈ, ಇದು ಫಾರ್ಮುಲಾಸ್ ಗೊತ್ತಿರಬೇಕು. ಡೈರೆಕ್ಟ್ಲಿ ಮಾಡಕ್ ಬರುತ್ತೆ, ಬಟ್ ಈಗ ಹೊಸ ಅಪ್ಡೇಟೆಡ್ ಕ್ವಶನ್ಸ್ಗೆ ಆಕ್ಚುಲಿ ನಿಮಗೂ ಎಲ್ಲ ಫಾರ್ಮುಲಾಸ್ ಗೊತ್ತಿರಬೇಕು. ಸರ್ ಏನ್ ಫೈಂಡ್ ಮಾಡಬೇಕು ಅಂದ್ರೆ ವಿ ಹ್ಯಾವ್ ಟು ಫೈಂಡ್ ಸಿ. ಸಿ ಕೇಳ್ಯಾರ ಅಂದ್ರೆ ಇದು ಏನ್ರಿ ಸರ್? ದಿಸ್ ಈಸ್ ಎ ಅಂಡ್ ದಿಸ್ ಈಸ್ ವಾಟ್? ಬಿ. ದಿಸ್ ಈಸ್ ಎ, ದಿಸ್ ಈಸ್ ಬಿ. ಮೂರನೇ ಸಮಾನುಪಾತ ಎಷ್ಟು? ಸೊ ಬಿ ಸಂಖ್ಯೆ ಸ್ಕ್ವೇರ್ ಮಾಡ್ರಿ, ಸ್ಕ್ವೇರ್ 0.52 ಏನ್ ಮಾಡಬೇಕು? ಸ್ಕ್ವೇರ್ ಎರಡು ಸಲ ಬರೀರಿ, 0.52 0.5. ಆಮೇಲೆ ಡಿವೈಡೆಡ್ ಬೈ ಎ ಎಷ್ಟಿದೆ? 0.13. ಓಕೆ, ಇಲ್ಲೇ ಡೆಸಿಮಲ್, ಇಲ್ಲೇ ಡೆಸಿಮಲ್. ಅವ್ರದಲ್ಲಿ ಒಂದು ಏನ್ ಮಾಡ್ರಿ, ಅವ್ರಿಗೆ ಹೇಳ್ರಿ ನಿಮ್ ಕಡೆ ಡೆಸಿಮಲ್ ಇದೆ, ನನ್ನ ಕಡೆ ಡೆಸಿಮಲ್ ಇದೆ, ಕ್ಯಾನ್ಸಲ್ ಮಾಡಿದ್ರು. ಡೆಸಿಮಲ್ ಡೆಸಿಮಲ್ ಕ್ಯಾನ್ಸಲ್. 13 1s are 13, 13 4s are 52. ಡೆಸಿಮಲ್ ಡೆಸಿಮಲ್ ಕ್ಯಾನ್ಸಲ್ ಆಗಿದೆ. ಈ ಸಂಖ್ಯೆ ಇಂಟು ಮಾಡ್ರಿ. 4 2s are 8, 4 2s are 8. ಆಪ್ಷನ್ ನಂಬರ್ ಡಿ ದಲ್ಲಿದೆ. ಎಲ್ಲ ಮಲ್ಟಿಪ್ಲೈ ಮಾಡಿರ್ಬೇಕಾದ್ರೆ 4 2s are 8, 4 5s are 20, ಆಮೇಲೆ 2.08. ಆಪ್ಷನ್ ನಂಬರ್ ಡಿ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಐ ಹ್ಯಾವ್ ರಿಟನ್ ದ ಟೈಟಲ್ ಆಲ್ಸೋ ಮೈ ಡಿಯರ್ ಫ್ರೆಂಡ್ಸ್. ಏನ್ರಿ? ಮಿಕ್ಸ್ಚರ್ ಅಲಿಗೇಷನ್. ಇಂತಹ ಕ್ವಶನ್ ಈ ರೀತಿ ಯಾವಾಗೂ ನೀವು ನೋಡಿರಿ, ಅಲಿಗೇಷನ್ ಟೆಕ್ನಿಕ್ ಬೆಸ್ಟ್ ಟೆಕ್ನಿಕ್ ಆಗುತ್ತೆ ಕ್ವಶನ್ ಸಾಲ್ವ್ ಮಾಡಾಗ. ನೋಡ್ರಿ, ಹೌ ಮೆನಿ ಕೆಜಿ ಆಫ್ ಶುಗರ್ at 3.80 per kg should be mixed with 60 kg of sugar at 4.6 per kg, so that by selling the mixture at 5 rupee per kg there is a gain of 25%. ಓಕೆ, ನಮ್ಮ ಕಡೆ ಎರಡು ಟೈಪ್ ಆಫ್ ಎರಡು ವೆರೈಟಿ ಶುಗರ್ ಇದೆ. ಮೊದಲ ಶುಗರ್ ಅವರ ಕೊಂಡ ಬೆಲೆ, ಮೊದಲ ಶುಗರ್ದ ಕೊಂಡ ಬೆಲೆ ಎಷ್ಟಿದೆ? 3 rupees 80 ಪೈಸಾ. ಇನ್ನೊಂದು ಶುಗರ್ ಇದೆ, ಎರಡನೇ ವೆರೈಟಿ, ಅದು ಸ್ವಲ್ಪ ಚಲೋ ಕ್ವಾಲಿಟಿ. ಓಕೆ, ಚಲೋ ಕ್ವಾಲಿಟಿ ಯಾಕ್ರಿ? ಅದು ಸ್ವಲ್ಪ ವೈಟ್ ಕಲರ್ ಇದೆ, ಇದು ಸ್ವಲ್ಪ ಹಿಂಗ 4.6 kg. ಈಗ ನಾಗರಾಜ್ ಏನ್ ಮಾಡ್ತಾರೆ ಗೊತ್ತಿದೆ? ಇವರು ಶಾಪ್ ಕೀಪರ್. ಇದು ಎಲ್ಲ ಎರಡು ಶುಗರ್ ಮಿಕ್ಸ್ ಮಾಡಿ ಅವ್ರದ್ದು ಪ್ಲಾನ್ ಇದೆ ಸೆಲ್ ಮಾಡೋಣ. ಮತ್ತ ಸೆಲ್ ಎಷ್ಟಕ್ಕೆ ಮಾಡ್ತಾರೆ ಅವರು? 5 ರೂಪಿ ಪರ್ ಕೆಜಿ. ಮತ್ತ ಅವರಿಗೆ 25% ಲಾಭ ಆಗಬೇಕು. ಎರಡನೇ ವೆರೈಟಿ ನೋಡ್ರಿ, ದೇರ್ ಆರ್ 2 bags. ಮೊದಲ ಬ್ಯಾಗ್ ಇದೆ, ಇದು ಹೌ ಮೆನಿ ಕೆಜಿ? ಇದು 60 kg. ಸೆಕೆಂಡ್ ಬ್ಯಾಗ್, ಮೊದಲ ಬ್ಯಾಗ್ ನಮ್ಗೆ ಗೊತ್ತಿಲ್ಲ ಎಷ್ಟು ಕೆಜಿ. ಈ ಎರಡು ಬ್ಯಾಗ್ ಮಿಕ್ಸ್ ಮಾಡಿ ಒಂದು ಮಿಕ್ಸ್ಚರ್ ತಯಾರು ಮಾಡಬೇಕು. ಮತ್ತು ಆ ಮಿಕ್ಸ್ಚರ್ ಎಷ್ಟಕ್ಕೆ ಸೆಲ್ ಮಾಡಬೇಕು? 5 rupees ಪರ್ ಕೆಜಿ. ಸೆಲ್ಲಿಂಗ್ ಪ್ರೈಸ್ ಆ ಮಿಕ್ಸ್ಚರ್ SP 5 rupees ಇರಬೇಕು. ಮತ್ತು ಆ ಶಾಪ್ ಕೀಪರ್ಗೆ ಏನಾಗಬೇಕು? 25% ಪ್ರಾಫಿಟ್ ಆಗಬೇಕು. 25% ಪ್ರಾಫಿಟ್ ಆಗಬೇಕು. ಸೊ ಕ್ವಶನ್ ಏನಿದೆ, ಇದು ಕ್ವಾಂಟಿಟಿ ಎಷ್ಟು ಹಾಕಿರಿ ನೀವು? ಮೊದಲ ಬ್ಯಾಗ್ ಶಾರ್ಟ್ ಟ್ರಿಕ್ ಹೇಳಿ ನೋಡ್ರಿ. 3 ಸಲ್ಕ ಡ್ರಾ ಮಾಡಿ, 1 2 ಆಮೇಲೆ 3 ಸರ್ಕಲ್ ಡ್ರಾ ಮಾಡಿ, 1 2 3. ಇಲ್ಲಿ ಕೊಟ್ಟಾರೇನ್ರಿ? ಕೊಂಡ ಬೆಲೆ ಕೊಟ್ಟಾರ. ಮೊದಲ ಶುಗರ್ ಕೊಂಡ ಬೆಲೆ 3.80, ಇಲ್ಲೇ ಬರೀರಿ 3.8. CP ಕೊಟ್ಟಾರ, ಇಲ್ಲೇ ಬರೀರಿ CP ಕೊಂಡ ಬೆಲೆ. ಎರಡನೇ ಶುಗರ್ ಕೊಂಡ ಬೆಲೆ ಎಷ್ಟು ಕೊಟ್ಟಾರ? 4.6 rupees ಪರ್ ಕೆಜಿ. CP ಇದು CP ಇರಬೇಕು. CP ಅಂದ್ರೆ ಕೊಂಡ ಬೆಲೆ ಇರಬೇಕು. ಬಟ್ ಏನ್ ಕೊಟ್ಟಾರ? ಅದು 5 ರೂಪಾಯಿ. ಇದು ಮಾರಾಟ ಬೆಲೆ. ಮಾರಾಟ ಬೆಲೆ ಹಾಕಬೇಡ, ತಪ್ಪಾಗುತ್ತದೆ. ಇದು ಕಾಸ್ಟ್ ಪ್ರೈಸ್, ಇದು ಕಾಸ್ಟ್ ಪ್ರೈಸ್ ಅಂದ್ರೆ ಇದು ಕಾಸ್ಟ್ ಪ್ರೈಸ್ ನಲ್ಲಿ ಇರಬೇಕು. ಸರ್ ಕಾಸ್ಟ್ ಪ್ರೈಸ್ ಹೆಂಗ್ ತೆಗಿಬೇಕು? ಬೇಸಿಕ್ ಟೈಪ್ ನಂಬರ್ 1 ಕ್ವಶನ್ ಅಲ್ಲಿ ಮಾಡಿರಿ ನೀವು. ಇದು ಸರ್ CP ಹೆಂಗ್ ಫೈಂಡ್ ಮಾಡಬೇಕು? ಯಾವಾಗೂ CP ಫೈಂಡ್ ಮಾಡ್ತೀರಿ ಅಂದ್ರೆ ಏನ್ ಮಾಡ್ರಿ, 5 ರೂಪಾಯಿ ಬರೀರಿ, ಆಮೇಲೆ CP ಆಕ್ಚುಲಿ ಫೈಂಡ್ ಮಾಡಬೇಕು. CP ಎಷ್ಟಿದೆ ಸರ್? SP ಬರೀರಿ. ಯಾವಾಗೂ CP ಫೈಂಡ್ ಮಾಡ್ತೀರಿ, 100 ಮೇಲ್ಗಡೆ ಹಾಕ್ರಿ, 100 ಮೇಲ್ಗಡೆ. ಆಮೇಲೆ 25% ಪ್ರಾಫಿಟ್ ಇದೆ, 100 + 25 125. ಇದು ಒಂದು ಟೆಕ್ನಿಕ್ ಇದೆ, ನಿಮ್ಗೆ ಗೊತ್ತಿದೆ ಅಂದ್ರೆ ಹಿಂಗ್ ಮಾಡ್ರಿ. ರೇಷಿಯೋ ಟೆಕ್ನಿಕ್ ಇಂದ ಮಾಡುತ್ತೇನೆ ಅಂದ್ರೆ ರೇಷಿಯೋ ಯೂಸ್ ಮಾಡ್ರಿ, ಸಿಂಪ್ಲಿಫೈ ಮಾಡ್ರಿ. ಯಾವ ಬಗ್ಗೆ? 25 4s 25 5. 5ರಿಂದ 5 ಕ್ಯಾನ್ಸಲ್, ಎಷ್ಟು? 4. ಕಾಸ್ಟ್ ಪ್ರೈಸ್ ಎಷ್ಟು? 4. ಇಲ್ಲಿ ಬರೀರಿ. ನೆಕ್ಸ್ಟ್ ಏನ್ರಿ? ದೊಡ್ಡ ಸಂಖ್ಯೆಯಿಂದ ಸ್ಟಾರ್ಟ್ ಮಾಡಬೇಕು. ಸರ್ ದೊಡ್ಡ ಸಂಖ್ಯೆ ಇಲ್ಲಿದೆ, 4.6 - 4 ಎಷ್ಟು? 0.6. 0.6. ಆಮೇಲೆ ಈ ಕಡೆಯಿಂದ ಈ ಸಣ್ಣ ಸಂಖ್ಯೆಗೆ ಮೈನಸ್ ಮಾಡ್ರಿ. 4 - 3.8 0.2. ಇಲ್ಲೇ 0.2 ಬರೀರಿ. ಆಮೇಲೆ ಈ ಎರಡು ಸಂಖ್ಯೆ ಏನ್ ಮಾಡೋಣ? ಸ್ವಲ್ಪ ಸಿಂಪ್ಲಿಫೈ ಮಾಡೋಣ. 0.6 and 0.2 ಡೆಸಿಮಲ್ ಹೋಗಿದೆ. ಸೊ ಇದು 6, ಇದು 2. 2 1 2, 2 3 6.
ಯಾವಾಗೂ ಅಲಿಗೇಷನ್ ದಲ್ಲಿ ಹಿಂಗ್ ನೋಡಿರಿ ಅಂದ್ರೆ ಲಾಸ್ಟ್ ಸಂಖ್ಯೆ ಏನ್ ಅನುಪಾತ ಬರುತ್ತೆ, ದಟ್ ಈಸ್ ವಾಟ್ ಮೈ ಡಿಯರ್ ಫ್ರೆಂಡ್ಸ್, ದಟ್ ಈಸ್ ಅವರ್ ಕ್ವಾಂಟಿಟಿ ರೇಷಿಯೋ. ನಂಬರ್ ಆರ್ ಕ್ವಾಂಟಿಟಿ, ನಂಬರ್ ಆರ್ ಕ್ವಾಂಟಿಟಿ ನೋಡ್ರಿ. ಅಲಿಗೇಷನ್ ಟೆಕ್ನಿಕ್ ದಲ್ಲಿ ಲಾಸ್ಟ್ ಈ ಅನುಪಾತ ಯಾವಾಗೂ ನಂಬರ್ಸ್. ಸಪೋಸ್ ಇದು ಕೊಟ್ಟಾರೆ, ಒಂದು ಶಾಲೆಯಲ್ಲಿ ಪುರುಷರ ಸರಾಸರಿ ತೂಕ ಇಷ್ಟಿದೆ, ಮಹಿಳೆಯರ ಸರಾಸರಿ ತೂಕ ಇಷ್ಟಿದೆ, ಎಲ್ಲಾ ಪುರುಷ ಮತ್ತು ಮಹಿಳೆಯರ ಸರಾಸರಿ ಇಷ್ಟ. ಸೊ ಲಾಸ್ಟ್ ಗೆ ಏನ್ ಬರುತ್ತೆ ಅದು ನಂಬರ್ ಆಫ್ ಮೇಲ್ಸ್, ನಂಬರ್ ಆಫ್ ಫಿಮೇಲ್ಸ್. ಬಾಯ್ಸ್ ಮತ್ತು ಗರ್ಲ್ಸ್ ದ ಎವರೇಜ್ ಕೊಡಬಹುದು, ಟೋಟಲ್ ಬಾಯ್ಸ್ ಗರ್ಲ್ಸ್ ಸ್ಟೂಡೆಂಟ್ಸ್ ಎವರೇಜ್ ಕೊಡಬಹುದು. ಇದೇ ಟೆಕ್ನಿಕ್ ಯೂಸ್ ಮಾಡ್ರಿ. ಲಾಸ್ಟ್ ಗೆ ಏನ್ ಬರುತ್ತೆ ಅದು ನಂಬರ್ ಆಫ್ ಬಾಯ್ಸ್ ಅಂಡ್ ನಂಬರ್ ಆಫ್ ಗರ್ಲ್ಸ್, ನಂಬರ್ ಆಫ್ ಮೇಲ್ಸ್, ನಂಬರ್ ಆಫ್ ಫಿಮೇಲ್ಸ್, ನಂಬರ್ ಆಫ್ ಮೊದಲ ಶುಗರ್ ಕ್ವಾಂಟಿಟಿ, ಎರಡನೇ ಶುಗರ್ ಕ್ವಾಂಟಿಟಿ. ಈಗ ನಮ್ಗೆ ಗೊತ್ತಿದೆ ಎರಡನೇ ಶುಗರ್ ಕ್ವಾಂಟಿಟಿ 60 ಇದೆ, ಇಲ್ಲಿ ಬರೀರಿ 60 ಕೆಜಿ. 1 ಅಂದ್ರೆ 60 ಕೆಜಿ, 60 ಕೆಜಿ. ನಮ್ಗೆ ಏನ್ ಬೇಕು, ಮೊದಲ ಕ್ವಾಂಟಿಟಿ ಎಷ್ಟು, 3 ಅಂದ್ರೆ ಎಷ್ಟು, 1 ಇಂಟು 60 ಆಗಿದೆ, ಇಲ್ಲೇ ಇಂಟು 60 ಮಾಡ್ರಿ. 63 is 180 kg, 180 kg, option number B. That's the, you have to remember. But compulsory SP don't write, CP ದಲ್ಲಿ ಬರಿಬೇಕು. ಸರಿಯಾಗಿ ಪಾಸ್ ಮಾಡ್ರಿ. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲ ಸ್ವಲ್ಪ ಬ್ಯಾಕ್ ಹೋಗ್ರಿ ಅಂಡ್ ಚೆಕ್ ಮಾಡ್ರಿ. ಅಲಿಗೇಷನ್ ಇದು ಟೆಕ್ನಿಕ್ 100% ನಿಮ್ಗೂ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ ಇದು ನೋಡ್ರಿ, ಡಿಫರೆನ್ಸ್ ಬಿಟ್ವೀನ್ ಸಿ ಅಂಡ್ ಎಸ್ ಐ. Compound interest and simple interest, there are two fixed questions in every examination. Two fixed questions from compound interest and simple interest. So ಅದಕ್ಕಾಗಿ ಲೆಸನ್ ಕಂಪಲ್ಸರಿ ಮಾಡ್ರಿ. ಯಾಕ್ರಿ ಸರ್, ದಿಸ್ ಈಸ್ ಮೋಸ್ಟ್ ಸ್ಮಾಲ್ ಚಾಪ್ಟರ್. ಚಕ್ರ ಇದು ಕಂಪೌಂಡ್ ಇಂಟ್ರೆಸ್ಟ್ ಬಹಳ ಸಣ್ಣಿದೆ, ಅದರಲ್ಲಿ ಟೈಪ್ಸ್ ಜಾಸ್ತಿ ಇಲ್ಲ. ಮಿನಿಮಮ್ ನೀವು SSC GDಗೆ 7 to 8 ಟೈಪ್ಸ್ ನೀವು ಮಾಡಿರಿ ಅಂದ್ರೆ ಸಾಕ್ರಿ. ಎಸ್, ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ ಅಷ್ಟು ಜಾಸ್ತಿ ಕಾಂಪ್ಲಿಕೇಟೆಡ್ ಕ್ವಶನ್ ಕೇಳಂಗಿಲ್ಲ ನಿಮ್ಗೂ. ಟೂ ಫಿಕ್ಸ್ ಕ್ವಶನ್ಸ್. ಈಗ ನೋಡ್ರಿ ಏನ್ ಫೈಂಡ್ ಮಾಡಬೇಕು, ಡಿಫರೆನ್ಸ್ ಬಿಟ್ವೀನ್ CI ಅಂಡ್ SI ಫಾರ್ 3 year ಇಷ್ಟಿದೆ. ದ ಪ್ರಿನ್ಸಿಪಲ್ ನೀವು ಬ್ಯಾಂಕ್ ದಲ್ಲಿ ಎಷ್ಟು ಜಮಾ ಮಾಡಿರಿ. ಯಾವಾಗ ಈ ರೀತಿ ಕ್ವಶನ್ ನೀವು ನೋಡಿರಿ, ಎಷ್ಟು ವರ್ಷದ ಕ್ವಶನ್ ಇದೆ, 3 ವರ್ಷದ ಕ್ವಶನ್. 3 ವರ್ಷದ ಕ್ವಶನ್ಗೆ ಒಂದು ಫಾರ್ಮುಲಾ ಹೇಳ್ತೀನಿ ನಿಮ್ಗೂ. 2 ವರ್ಷ 3 ವರ್ಷ ಎರಡು ಫಾರ್ಮುಲಾ ಗೊತ್ತಿರಬೇಕು. ಸರಿ ನೋಡ್ರಿ, ಇದು ಫಾರ್ಮುಲಾ CI ಮೈನಸ್ SI ಫಾರ್ಮುಲಾ P ಇಂಟು ಏನಿದೆ R² ಡಿವೈಡೆಡ್ ಬೈ 10,000. ಇದು ಫಾರ್ಮುಲಾ 2 ವರ್ಷ ಪ್ರಶ್ನೆಗೆ ಯೂಸ್ ಮಾಡ್ರಿ. 2 years ಕ್ವಶನ್ ಕೊಟ್ಟಾರಂದ್ರೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಏನ್ರಿ ಫಾರ್ಮುಲಾ, ಡಿಫರೆನ್ಸ್ ಆಫ್ ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿ ಅವರ ವ್ಯತ್ಯಾಸ ಅಂದ್ರೆ P ಅಸಲು ಮಲ್ಟಿಪ್ಲೈಡ್ ಬೈ R² ಡಿವೈಡೆಡ್ ಬೈ 10,000. ಇದು 2 ವರ್ಷ. ಈಗ ನಿಮ್ದು ಕ್ವಶನ್ ಸರ್ 3 ವರ್ಷದ, ಇದು 3 ವರ್ಷಕ್ಕೆ ಏನ್ ಫಾರ್ಮುಲಾ ಇದೆ, ಇದೇ ಫಾರ್ಮುಲಾ. ಎಕ್ಸ್ಟ್ರಾ ಮಾಡಿಫಿಕೇಶನ್ ರೀ, ಎಕ್ಸ್ಟ್ರಾ ಇದು ಇದೆ. 3 ವರ್ಷಗೆ ಎಕ್ಸ್ಟ್ರಾ ಇದು ಇಂಟು ಬರೀರಿ 300 ಪ್ಲಸ್ R ಡಿವೈಡೆಡ್ ಬೈ 100. ಇದು ಯೂಸ್ ಮಾಡ್ಬೇಕು. ಓಕೆ, ಒಂದು ಬ್ರಾಕೆಟ್ ಬೇಕಾದ ಹಾಕ್ರಿ. ಸೊ ಇದು 3 ವರ್ಷಕ್ಕೆ ಯೂಸ್ ಮಾಡೋಣ. ಸೊ ಎಷ್ಟೆಷ್ಟಿದೆ ಪ್ರಿನ್ಸಿಪಲ್ ಸರ್ ಗೊತ್ತಿಲ್ಲ. CI ಮೈನಸ್ SI ಎಷ್ಟಿದೆ, 122. ಇಲ್ಲೇ ಹಾಕ್ರಿ 120. ಪ್ರಿನ್ಸಿಪಲ್ ಗೊತ್ತಿಲ್ಲ, X. ರೇಟ್ ಎಷ್ಟು ಕೊಟ್ಟಾರ, 5. 5 25. 5 ಇಂಟು 5 25 ಡಿವೈಡೆಡ್ ಬೈ 10,000 ಇಂಟು 300 ಪ್ಲಸ್ R, 300 ಪ್ಲಸ್ 5, ರೇಟ್ ಎಷ್ಟಿದೆ 5, 305 ಡಿವೈಡೆಡ್ ಬೈ 100. ಸಿಂಪ್ಲಿಫಿಕೇಶನ್ ಮಾಡೋಣ ಈಗ. ಓಕೆ, ಯಾವ ಸಂಖ್ಯೆ ಡಿವೈಡ್, 25 ಒಂದೇ 25, ಎಷ್ಟಲೇ 4. ಆಮೇಲೆ ಏನ್ ಕ್ಯಾನ್ಸಲ್ ಆಗುತ್ತೆ, 305. ಯಾವ ಸಂಖ್ಯೆಯಿಂದ ಡಿವೈಡ್ ಮಾಡೋಣ ಹೇಳ್ರಿ, 305 5ರಿಂದ ಮಾಡೋಣ ಈಗ. 5 6 30, 5 1 5, 5 2 10, 0 0 0. 61 ಡಬಲ್ ಇದು, 61 1 61, 61 2 ಎಲ್ಲಾ ಕಡೆ ಇಂಟು ಇದೆ, ಆ ಕಡೆಯಿಂದ ಈ ಕಡೆ ಕಟ್ತಾ ಆಗುತ್ತೆ ಡೈರೆಕ್ಟ್ಲಿ. ಆಮೇಲೆ ಡೈರೆಕ್ಟ್ಲಿ ಈ ಸಂಖ್ಯೆ ಈ ಕಡೆ ಇಂಟು ಮಾಡ್ರಿ. ಸ್ವಲ್ಪ ಸಣ್ಣ ಮಾಡ್ತೇನೆ ನಾನು ಇದು ನೋಡ್ರಿ. ಇದು ಎಲ್ಲಾ ಸಂಖ್ಯೆ ಈ ಕಡೆ ಇಂಟು ಮಾಡ್ರಿ. 2 ಇಂಟು 2000 into 4, so is equal to X. 4 2s are 8, 8 2s are 16, 16 0 0 0, 16,000 ನಮ್ದು ಆನ್ಸರ್ ಫಾರ್ ದ ಕ್ವೆಶ್ಚನ್ ದಿಸ್. ಇದು ಎಲ್ಲ ನೀವು ಮಾಡಬೇಕು. ಇನ್ನೊಂದು ಟೆಕ್ನಿಕ್ ಇದೆ, 5% ಅಂದ್ರೆ 1/20, ಬಟ್ ಅದು ಬೇಡ. ಬಟ್ ಯಾರ್ಯಾರು ಮಾಡಿರಿ ಅಂದ್ರೆ 5% ಟೆಕ್ನಿಕ್ ಅಂದ್ರೆ 1/20, 20ರಿಂದ 21, 20 21, 20 21. ಓಕೆ, ಬಟ್ ಎಲ್ಲ ಮಲ್ಟಿಪ್ಲೈ ಮಾಡಬೇಕು, CI ಫೈಂಡ್ ಮಾಡಬೇಕು, ಅಲ್ಲಿ SI ಫೈಂಡ್ ಮಾಡಬೇಕು. ಬಟ್ ಅದಕ್ಕಿಂತ ಬೆಟರ್ ಇದು ಇದೆ, ಯೂಸ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಓಕೆ,
ಇದು ಒಂದು ಟೆಕ್ನಿಕ್ ಇದೆ, ಅದು ಬೇಡ ಈಗ. ಯೂಸ್ ದಿ ಫಾರ್ಮುಲಾಟಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ಟೈಮ್ ಅಂಡ್ ವರ್ಕ್ ಕ್ವಶನ್ ಇದೆ. 2024 ನೋಡ್ರಿ 2 ಶಿಫ್ಟ್ ದಲ್ಲಿ ಸೆಪರೇಟ್ ಕೇಳಾರ, ಮತ್ತು ಈ ವರ್ಷ ಅಂದ್ರೆ 2025 ಇಲ್ಲಿಯೂ ಕೇಳಾರ ಈ ಕ್ವಶನ್. ಸೊ ಇದು ಅಲ್ಟರ್ನೇಟ್ ಡೇಸ್ ಕ್ವಶನ್ಸ್, ಅಲ್ಟರ್ನೇಟ್ ಪರ್ಯಾಯ ದಿನದ ಕ್ವಶನ್. ಬಟ್ ಇದು ನಾರ್ಮಲ್ ಕ್ವಶನ್ ಇಲ್ಲ, ರಿವರ್ಸ್ ಕ್ವಶನ್ ಇದೆ ನೋಡಿ. ಸ್ವಲ್ಪ ಸರಿಯಾಗಿ ವಿಡಿಯೋ ಪಾಸ್ ಮಾಡ್ರಿ, ಅರ್ಥ ಮಾಡ್ರಿ, ಟ್ರೈ ಮಾಡ್ರಿ, ಆಮೇಲೆ ನಾನು ಒಂದು ಮೆಥಡ್ ಹೇಳ್ತೇನೆ ನಿಮಗೂ, ಆ ಯೂಸ್ ಮಾಡ್ರಿ. To do a certain work, Q and R work on alternate days, with Q beginning the work on the first day. ಮೊದಲ ದಿನ Q ಹೇಳ್ತಾರೆ ನಾನು ಮೊದಲ ದಿನ ಕೆಲಸ ಮಾಡ್ತೀನಿ, ಓಕೆ. ಆಮೇಲೆ ಎರಡನೇ ದಿನ ಯಾರು ಕೆಲಸ ಮಾಡಬೇಕು? R. ಮೊದಲ ದಿನ Q ಕೆಲಸ ಮಾಡುತ್ತಾನೆ, ಎರಡನೇ ದಿನ R. ಈ ರೀತಿ ಇದು ಕೆಲಸ ಆಗಬೇಕು. ಅಲ್ಟರ್ನೇಟ್ ಡೇಸ್ ಲೈಕ್ ಕ್ವೆಶ್ಚನ್ ಆಗಬೇಕು. Q can finish the work alone in 56 days. Q alone does the work in 56 days. Q ಒಬ್ಬನೇ ಆ ಕೆಲಸವನ್ನು 56 ದಿನಗಳಲ್ಲಿ ಮುಗಿಸಬಲ್ಲನು. Q ಏನ್ ಹೇಳ್ತಾರೆ? ನಾನು ಒಬ್ಬನೇ ಸಾಕು ಈ ಕೆಲಸ ಮಾಡಕ 56 ದಿನ ಕೊಡ್ರಿ. ಬಟ್ ಅಲ್ಲಿ ಬಾಸ್ ಏನ್ ಹೇಳ್ಯಾರ? ಬೇಡ, ಮೊದಲ ದಿನ Q ನೀವು ವರ್ಕ್ ಮಾಡ್ರಿ, ಎರಡನೇ ದಿನ R ರಮೇಶ್ ನೀವು ಎರಡನೇ ದಿನ ವರ್ಕ್ ಮಾಡ್ರಿ, ಆಮೇಲೆ Q ನೀವು ವರ್ಕ್ ಮಾಡ್ರಿ, ಮತ್ತೆ R ನೀವು ವರ್ಕ್ ಮಾಡ್ಬೇಕು. Q ವರ್ಕ್ ನೀವು ಮಾಡ್ರಿ, ಆಮೇಲೆ ನೆಕ್ಸ್ಟ್ ಡೇ R ವರ್ಕ್. ಈ ರೀತಿ ಕ್ವಶನ್ ಆಗಬೇಕು. ಮತ್ತು ಟೋಟಲ್ ಟೈಮ್ ಎಷ್ಟ್ರಿ? If the work gets completed in 37.5 days, ಟೋಟಲ್ 37.5 ದಿನದಲ್ಲಿ ಇದು ಕೆಲಸ ಆಗಿದೆ. ಮೊದಲ ಯಾರು? Q, ಆಮೇಲೆ R. Q R Q R, ಈ ರೀತಿ 37.5 ಡೇಸ್ ದಲ್ಲಿ. ಸೊ ಕ್ವಶನ್ ಏನಿದೆ ಈ ಕ್ವಶನ್, R alone can do the same work in how many days? Half work in how many days? ಸೊ ಏನ್ ಮಾಡಬೇಕು ಈ ಪ್ರಶ್ನೆಗೆ ನೋಡಿ. ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಏನ್ ಮಾಡ್ರಿ, ಇಲ್ಲಿ 37.5 ಡೇಸ್ ನಲ್ಲಿ ಕೆಲಸ ಆಗ್ತಿದೆ. ನೀವು ಅಸ್ಯೂಮ್ ಮಾಡ್ರಿ 37.5 ಬೇಡ, ಜಸ್ಟ್ ನಿಮಗೂ ಅರ್ಥ ಆಗಬೇಕು ಅಂದ್ರೆ. ಈಗ ರೌಂಡ್ ಫಿಗರ್ ತಗೋರಿ. ಸಪೋಸ್ ಕೆಲಸ 38 ದಿನದಲ್ಲಿ ಆಗಿದೆ. ನಿಮ್ಗೂ ಒಂದು ಬೆಸ್ಟ್ ಮೆಥಡ್ ಹೇಳ್ತೇನೆ. ಈ ಕ್ವಶನ್ ಸಾಲ್ವ್ ಮಾಡಕ್ಕೆ 2 ಟೆಕ್ನಿಕ್ಸ್ ಇದೆ. ಆ 2 ಟೆಕ್ನಿಕ್ಸ್ ದಲ್ಲಿ ಬೆಸ್ಟ್ ಟೆಕ್ನಿಕ್ ಒಂದು ಹೇಳ್ತೀನಿ ನಿಮ್ಗೂ. ಸ್ವಲ್ಪ ಬಟ್ ಈ ಕ್ವಶನ್ ಸ್ವಲ್ಪ ಲೆಂತ್ ಇದೆ, ಬಟ್ ಅದು ಬೆಸ್ಟ್ ಟೆಕ್ನಿಕ್. 2 ಟೆಕ್ನಿಕ್ ದಲ್ಲಿ ಅದು ಹೇಳ್ತೀನಿ. ಸಪೋಸ್ ಅಸ್ಯೂಮ್ ಮಾಡ್ರಿ 38 ದಿನದಲ್ಲಿ ಕೆಲಸ ಆಗಿದೆ. 38 ದಿನದಲ್ಲಿ ಅಂದ್ರೆ ಓಕೆ 19 ದಿನ, 19 ಡೇಸ್ ಮೊದಲ ಯಾರು Q ವರ್ಕ್ ಮಾಡ್ಯಾರ, ಮತ್ತು ಉಳಿದ 19 ಡೇಸ್ ಯಾರು? ಅವರು ರಮೇಶ್ ಕೆಲಸ. 19 ಡೇಸ್ ಇವರು ಕೆಲಸ ಮಾಡ್ಯಾರ, ರಮೇಶ್ ಎಷ್ಟು ದಿನ ಕೆಲಸ ಮಾಡ್ಯಾರ? 19 ಡೇಸ್. ಬಟ್ ಸರ್ ಇದು 38 ಡೇಸ್ ಇಲ್ಲ, ಇದು ಎಷ್ಟು? 38 ರಿಂದ ಎಷ್ಟು? 0.5 ಕಡಿಮೆ ಇದೆ. ಸೊ ಇಲ್ಲಿ ನೀವು ಏನ್ ಹಾಕ್ರಿ, ಎಷ್ಟು? 18.5 ಹಾಕ್ರಿ. ಇವರು 19 ಡೇಸ್ ಕೆಲಸ ಮಾಡ್ಯಾರ, ಇವರು 18.5 ಡೇಸ್ ಕೆಲಸ ಮಾಡ್ಯಾರ. ಓಕೆ. ಇನ್ನೊಂದು ಟೆಕ್ನಿಕ್, ಸರ್ ಯಾಕೆ ಹಿಂಗೆ ಅವರು ಯಾಕೆ ಅರ್ಧ ದಿನದಲ್ಲಿ ಮಾಡ್ಯಾರ, ಇವರು ಯಾಕೆ ಮಾಡಲಿಲ್ಲ, ಹಂಗ ನಿಮ್ದು ಕ್ವಶನ್ ಇದೆ ನೋಡಿ. ಸಿಂಪಲ್ ನೋಡ್ರಿ. ಫಸ್ಟ್ ಡೇ ಇವರು ಫಸ್ಟ್ ಡೇ ಕೆಲಸ ಮಾಡ್ತಾರೆ, ಇವರು ಸೆಕೆಂಡ್ ಡೇ ಕೆಲಸ ಮಾಡ್ತಾರೆ, ಇವರು ಥರ್ಡ್ ಡೇ ಕೆಲಸ ಮಾಡ್ತಾರೆ, ಇವರು ಫೋರ್ತ್ ಡೇ ಕೆಲಸ ಮಾಡ್ತಾರೆ. Q ಯಾವಾಗೂ ಆಡ್ ಡೇಸ್ ದಲ್ಲಿ ಕೆಲಸ ಮಾಡ್ತಾರೆ. Q ಯಾವಾಗೂ ಆಡ್ ಡೇಸ್ ದಲ್ಲಿ ಕೆಲಸ. ಆಡ್ ಡೇಸ್ ಅಂದ್ರೆ ಎಸ್ 1 3 ಮತ್ತು ಯಾವ್ರಿ 5 1 3 5 ಆಡ್ ಡೇಸ್. ಸೊ 37th ಡೇ ಯಾರು ಕೆಲಸ ಮಾಡ್ಯಾರ? 37th ಡೇ Q ಕೆಲಸ ಮಾಡ್ಯಾರ. ಮತ್ತು 37th ಆದ ನಂತರ ನೆಕ್ಸ್ಟ್ ಮುಂದಿನ ದಿನ ಯಾರು ಕೆಲಸ ಮಾಡ್ಯಾರ? R. ಸೊ R ಕೆಲಸ ಮಾಡ್ತಾರೆ ಮುಂದಿನ ಅರ್ಧ ದಿನಕ್ಕೆ. ನೆಕ್ಸ್ಟ್ ಹಾಫ್ ಡೇಗೆ ಇವರು ವರ್ಕ್ ಮಾಡ್ತಾರೆ. ಸೊ ನಾನು ಒಂದು ಟೆಕ್ನಿಕ್ ಯೂಸ್ ಮಾಡ್ತೀನಿ, ಅದು ಎಫಿಷಿಯನ್ಸಿ ಟೆಕ್ನಿಕ್. ಓಕೆ, ದಕ್ಷತೆ ಟೆಕ್ನಿಕ್ ಯೂಸ್ ಮಾಡ್ತೀನಿ ನೋಡಿ. ಹೆಂಗ್ ಮಾಡಬೇಕು ಇದು ಕ್ವಶನ್? ಟು ಡೂ ಅ ವರ್ಕ್ Q and R work on alternate days, Q beginning the work on the first day, Q can finish the work alone in 56 days. If the work gets completed in 37.5 days, then R alone can finish the half work. Alternate days, ಇದು MD ಟೆಕ್ನಿಕ್ ಕಾನ್ಸೆಪ್ಟ್ ಯೂಸ್ ಮಾಡ್ತೇನೆ ನಾನು. MD ಟೆಕ್ನಿಕ್, MD ನಂದು ಪ್ರೀವಿಯಸ್ ವಿಡಿಯೋಸ್ ನೋಡಿರಿ ಅಂದ್ರೆ, ಪ್ರೀವಿಯಸ್ ಅಂದ್ರೆ ಒಂದು ವರ್ಷದ ಮೊದಲ ಹಾಕಿ ನಾನು MD ಕಾನ್ಸೆಪ್ಟ್ ಹೇಳಿ ನಾನು. ಮೆನ್ ಡೇ ಇಸ್ ಈಕ್ವಲ್ ಟು ಮೆನ್ ಡೇ. ಈಗ ನಿಮ್ದು ಕ್ವಶನ್, ಸರ್ ಮೆನ್ ಡೇ ಏನಿದೆ? ಮೆನ್ ಡೇ ಅಂದ್ರೆ ಟೋಟಲ್ ವರ್ಕ್. ಈಗ ನೋಡ್ರಿ, ಇವರು 19 ದಿನದಲ್ಲಿ ಇವ್ರು ಕೆಲಸ ಮಾಡ್ಯಾರ. ಯಾರು? Q. 19 ದಿನದಲ್ಲಿ ಯಾರು ಕೆಲಸ ಮಾಡ್ಯಾರ? Q ಕೆಲಸ ಮಾಡ್ಯಾರ. 19 ಡೇಸ್ ಅಲ್ಲಿ Q ಕೆಲಸ ಮಾಡ್ಯಾರ. 19 ಡೇಸ್ Q ಕೆಲಸ ಮಾಡ್ಯಾರ. ಪ್ಲಸ್ R ಎಷ್ಟು ದಿನ ಕೆಲಸ ಮಾಡ್ಯಾರ? 18.5 ಡೇಸ್ ಕೆಲಸ ಮಾಡ್ಯಾರ. 18.5 ಡೇಸ್ ಯಾರು ಕೆಲಸ ಮಾಡ್ಯಾರ? R ಕೆಲಸ ಮಾಡ್ಯಾರ. ಅದು ಕ್ಲೋಸ್ ಮಾಡ್ರಿ, ಸ್ವಲ್ಪ ಆವಾಜ್ ಬರುತ್ತೆ ಅಲ್ಲಿ. ಎಸ್, R ಕೆಲಸ ಮಾಡ್ಯಾರ. ಇವರು 19 ದಿನ ಕೆಲಸ ಮಾಡ್ಯಾರ, ಇವರು 18.5 ಡೇಸ್ ಕೆಲಸ ಮಾಡ್ಯಾರ. ಓಕೆ, ಇವರು ಇಬ್ಬರು ಏನ್ ಕೆಲಸ ಮಾಡ್ಯಾರ? ಅವರು ಟೋಟಲ್ ವರ್ಕ್ ಮಾಡ್ಯಾರ. ದೇ ಹ್ಯಾವ್ ಡನ್ ದ ಟೋಟಲ್ ವರ್ಕ್.
ದಿಸ್ ಟೋಟಲ್ ವರ್ಕ್. ನಾಗರಾಜ್ ಅದು ಡೋರ್ ಕ್ಲೋಸ್ ಮಾಡ್ರಿ ನಾಗರಾಜ್. ಪ್ರವೀಣ್ ಏನಿದೆ? ಹಾ ಎಸ್ ಬಿಡ್ರಿ, ಅದ ಕ್ಲೋಸ್ ಮಾಡ್ರಿ ಡೋರ್. ಮತ್ತೆ ಏನಾಗಿದೆ ಅಲ್ಲಿ ಕ್ಲಾಸ್ ಅಲ್ಲಿ? ಹಾ ಓಕೆ, ಇವ್ರು ಬಿಡ್ರಿ, ಅದು ನೀವು ಇಲ್ಲೇ ಫೋಕಸ್ ಮಾಡ್ರಿ ಇಲ್ಲ. ನೀವು ಬರ್ರಿ ಇಲ್ಲಿ. ಇವರು 19 ದಿನ ಕೆಲಸ ಮಾಡ್ಯಾರ, ಇವರು 18.5 ದಿನ ಕೆಲಸ ಮಾಡ್ಯಾರ, ರೈಟ್? ಇಬ್ಬರು ಸೇರಿಸಿ ಪೂರ್ತಿ ಕೆಲಸ ಮಾಡ್ಯಾರ. ಸರ್ ಪೂರ್ತಿ ಕೆಲಸ ಅಂದ್ರೆ ಇವರು ಒಬ್ಬನೇ, ಯಾರೋ ಕ್ಯೂ ಇಲ್ಲೇ ಕೊಟ್ಟ ನೋಡ್ರಿ, ಕ್ಯೂ ಒಬ್ಬನೇ ಅದೇ ಕೆಲಸವನ್ನು 56 ದಿನದಲ್ಲಿ ಮುಗಿಸುತ್ತಾನೆ. ಕ್ಯೂ ಒಬ್ಬನೇ 56 ದಿನದಲ್ಲಿ. ಸೊ ಇಲ್ಲಿ ಬರೀರಿ, 56 ದಿನದಲ್ಲಿ ಕ್ಯೂ ಒಬ್ಬನೇ, 56 ಡೇಸ್ ದಲ್ಲಿ ಕ್ಯೂ ಏನು ಕೆಲಸ ಮಾಡೋಣ ಅದೇ ಕೆಲಸ ಈಗ ಇವರು ಸ್ವಲ್ಪ ಮತ್ತು ಇವರು ಸ್ವಲ್ಪ ಮಾಡ್ತಾರೆ. ಸೊ ವಾಟ್ ಎವರ್ ವರ್ಕ್ ಇಸ್ ಡನ್ ಬೈ ಕ್ಯೂ ಇನ್ 56 ಡೇಸ್, ಕ್ಯೂ 56 ಡೇಸ್ ದಲ್ಲಿ ಏನ್ ಮಾಡ್ಯಾರ ಅದು ಕೆಲಸ ಇವರು ಸ್ವಲ್ಪ 19 ಮಾಡ್ಯಾರ, ಇವರು 18.5 ಡೇಸ್ ಅಲ್ಲಿ ಮಾಡ್ಯಾರ. ಕ್ಯೂ ಮತ್ತು ಕ್ಯೂ ಮೇಕ್ ಇಟ್ ಒನ್ ಸೈಡ್, ಮೇಕ್ ಇಟ್ ಒನ್ ಸೈಡ್. ಸೊ ಆ ಕಡೆ ಹಾಕ್ರಿ. 56 ಮೈನಸ್ 19, ಕ್ಯೂ ಕ್ಯೂ ಒನ್ ಸೈಡ್ ಹಾಕ್ರಿ. 56 ಮೈನಸ್ 19 ಎಷ್ಟಿದೆ? 46, 36, 37. ಓಕೆ, 37 ಕ್ಯೂ ಆಗುತ್ತೆ. ಮತ್ತು ಈ ಕಡೆ ಏನ್ರಿ 18.5 ಆರ್. ಎಸ್, 18.5 ಆರ್. ಸೊ ನೆಕ್ಸ್ಟ್ ಏನ್ ಮಾಡಬೇಕು ಸರ್? ಅನುಪಾತ ಫೈಂಡ್ ಮಾಡೋಣ. ಲೆಟ್ಸ್ ಫೈಂಡ್ ದ ರೇಷಿಯೋ ಮೈ ಡಿಯರ್ ಫ್ರೆಂಡ್ಸ್. ಲೆಟ್ಸ್ ಫೈಂಡ್ ದ ರೇಷಿಯೋ. ಓಕೆ ನೋಡ್ರಿ, ರೇಷಿಯೋ ಇಸ್ ಈಕ್ವಲ್ ಟು ಇದೆ ಆರ್, ಒಂದ್ ಮಿನಿಟ್, ಆರ್ ಅಂಡ್ ಕ್ಯೂ ರೇಷಿಯೋ, ಎಫಿಷಿಯನ್ಸಿ ರೇಷಿಯೋ. ಆರ್ ಎಷ್ಟು ಕೆಲಸ ಮಾಡ್ಯಾರ, ಕ್ಯೂ ಎಷ್ಟು ಕೆಲಸ ಮಾಡ್ಯಾರ, ಆ ಎಫಿಷಿಯನ್ಸಿ ಅನುಪಾತ ಫೈಂಡ್ ಮಾಡ್ರಿ. ಈ ಸಂಖ್ಯೆ ಆ ಕಡೆ ಹಾಕ್ರಿ 18.5, ಆ ಸಂಖ್ಯೆ ಈ ಕಡೆ ಹಾಕ್ರಿ 37 ಹಾಕ್ರಿ. ಸರ್ ಪಾಯಿಂಟ್ ಬೇಡ, ಪಾಯಿಂಟ್ ಕ್ಯಾನ್ಸಲ್ ಮಾಡೋನು. ಪಾಯಿಂಟ್ ಬೇಡ ಅಂದ್ರೆ ಪಾಯಿಂಟ್ ಕ್ಯಾನ್ಸಲ್ ಸರ್ ಹಿಂಗ್ ಮಾಡಿ ಫೈಂಡ್ ಮಾಡಬೇಕು. ಡಿವೈಡೆಡ್ ಬೈ 10 ಬೇಕಾದ್ರೆ ಬರೀರಿ, ಡಿವೈಡೆಡ್ ಬೈ 10 ಮಾಡ್ರಿ. ಬೇಡ ಅಂದ್ರೆ ಇಲ್ಲಿ 1 0 ಹಾಕೋನು, ಡೈರೆಕ್ಟ್ಲಿ 1 0 ಈ ಕಡೆ ಹಾಕೋನು, ಏನ ಇದು ಬೆಟರ್ ಆಗುತ್ತೆ. 185 ಈ ಕಡೆ 1 0 ಹಾಕ್ರಿ, 370. ಈಗ ಈ ಸಂಖ್ಯೆ ನೋಡ್ರಿ ಡಬಲ್ ಇದೆ, 18 2 36, 5 2 10. ಸೊ ಇದು 18 1 ಇದು 2 ಸೊ ಇದು ಅನುಪಾತ ನಮಗೆ ಬಂದಿದೆ. ಆರ್ ಅಂಡ್ ಕ್ಯೂ ಅನುಪಾತ 2:1. ಯಾವ ಅನುಪಾತ ಇದು? ವಿಚ್ ರೇಷಿಯೋ ಮೈ ಡಿಯರ್ ಫ್ರೆಂಡ್ಸ್? ದಿಸ್ ಇಸ್ ಎಫಿಷಿಯನ್ಸಿ ರೇಷಿಯೋ. ದಿಸ್ ಇಸ್ ಎಫಿಷಿಯನ್ಸಿ ರೇಷಿಯೋ. ನಾವು ಮೈ ಡಿಯರ್ ಫ್ರೆಂಡ್ಸ್, ಎಫಿಷಿಯನ್ಸಿ ಆರ್ ದಿನಕ್ಕೆ 2 ಕೆಲಸ ಮಾಡ್ತಾರ, ಕ್ಯೂ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರೆ? 1. ಆರ್ ಡಸ್ 2 ವರ್ಕ್ ಅಂಡ್ ಕ್ಯೂ ಡಸ್ 1 ವರ್ಕ್. ಬಟ್ ಕ್ವಶನ್ ಏನಿದೆ? ವಾಟ್ ಈಸ್ ದ ಕ್ವಶನ್ ಮೈ ಡಿಯರ್ ಫ್ರೆಂಡ್ಸ್? ಕ್ವಶನ್ ಏನಿದೆ? ಆರ್ ಕ್ಯಾನ್ ಡೂ ದ ವರ್ಕ್ ಇನ್ ಹೌ ಮೆನಿ ಡೇಸ್? ಟೈಮ್ ಟೇಕನ್ ಫಾರ್ಮುಲಾ ಏನ್ರಿ ಸರ್? ಟೈಮ್ ಟೇಕನ್ ಫಾರ್ಮುಲಾ ಇದೆ ವರ್ಕ್ ಅಪಾನ್ ಎಫಿಷಿಯನ್ಸಿ, ವರ್ಕ್ ಅಪಾನ್ ಎಫಿಷಿಯನ್ಸಿ. ಈಗ ವರ್ಕ್ ಏನಿದೆ ಸರ್? ವಾಟ್ ಈಸ್ ದ ವರ್ಕ್? ಟೋಟಲ್ ಕೆಲಸ ಏನಿದೆ? 56 ದಿನದಲ್ಲಿ ಕ್ಯೂ ಏನ್ ಕೆಲಸ ಮಾಡ್ಯಾರ ಅದು ವರ್ಕ್ ಇದೆ. ಟೋಟಲ್ ವರ್ಕ್ ಏನಿದೆ? ದಿಸ್ ಇಸ್ ದ ಟೋಟಲ್ ವರ್ಕ್. 56 ಕ್ಯೂ, 56 ಕ್ಯೂ. ಮತ್ತೆ ಇದು ವರ್ಕ್ ಈಗ ಯಾರಿಗೆ ಕೊಡಬೇಕು? ಆರ್ ಗೆ ಕೊಡಬೇಕು. ಆರ್ ಎಫಿಷಿಯನ್ಸಿ, ಟೈಮ್ ಟೇಕನ್ ಅಂದ್ರೆ ವರ್ಕ್ ಡಿವೈಡೆಡ್ ಬೈ ಎಫಿಷಿಯನ್ಸಿ. ಆರ್ ದ ಎಫಿಷಿಯನ್ಸಿ ಎಲ್ಲಿದೆ? ಎಷ್ಟಿದೆ? 2 ಇಲ್ಲಿ ಬರೀರಿ. ಬಟ್ ಕ್ಯೂ ದ ಎಫಿಷಿಯನ್ಸಿ ಎಷ್ಟಿದೆ? ಕ್ಯೂ ಎಫಿಷಿಯನ್ಸಿ ಎಷ್ಟು? 1. ಈ ಕ್ಯೂ ಜಾತಿಯಲ್ಲಿ ಬರೀರಿ 1. Write it 1 here. I'll cancel it here only, but you write it in the next step. ನಿಮಗೂ ಅರ್ಥ ಆಗಬೇಕು ಅಂತ. 56 divided by 2. ಸಿಂಪ್ಲಿಫಿಕೇಶನ್ ಮಾಡೋದು ನಾವು. 2 1s are 2, 2 2s are 4, 2 8s are 16. 28 ದಿನದಲ್ಲಿ ಪೂರ್ತಿ ಕೆಲಸ ಆಗಿದೆ. 28 days ನಲ್ಲಿ he has done the complete work in 28 days. But wait, R can do half the work in how many days? ಅರ್ಧ ಕೆಲಸ ಬರೀ ಆಗಬೇಕು, ಪೂರ್ತಿ ಬೇಡ. 28 ದಿನದಲ್ಲಿ ಫುಲ್ ಕೆಲಸ. ಸೊ ಹಾಫ್ ಕೆಲಸ ಮಾಡಬೇಕು ಅಂದ್ರೆ ಇನ್ನೊಂದು ಇಂಟು ಹಾಫ್ ಬರೀರಿ ಇಲ್ಲಿ. ಓಕೆ, ಬೇಕಾದ ನೆಕ್ಸ್ಟ್ ಸ್ಟೆಪ್ ದಲ್ಲಿ ಬರೀರಿ ನೀವು 28 for half work, half days is required, into 1/2. So answer for the question 14 days. 14 days, option number C ದಲ್ಲಿದೆ. That's the answer for the question. Okay, so ಇದು ಎಫಿಷಿಯನ್ಸಿ. ಇನ್ನೊಂದ್ಸಲ ಸಪೋಸ್ ಅರ್ಥ ಆಗಿಲ್ಲ ಅಂದ್ರೆ ನೋಡ್ರಿ ನೀವು, ಇವರು ಎಷ್ಟು ಕೆಲಸ ಮಾಡ್ಯಾರ, ಇವರು ಎಷ್ಟು ದಿನದಲ್ಲಿ ಕೆಲಸ ಮಾಡ್ಯಾರ ಅದು ಪ್ಲಸ್ ಮಾಡ್ರಿ. ಇಸ್ ಈಕ್ವಲ್ ಟು ಟೋಟಲ್ ವರ್ಕ್ ಅಂದ್ರೆ ಕ್ಯೂ ಒಬ್ಬನೇ 56 ಡೇಸ್ ದಲ್ಲಿ ಕೆಲಸ ಮಾಡ್ತಾರೆ, ಅದು ಒಂದು ವರ್ಕ್ ಇದೆ ಟೋಟಲ್ ವರ್ಕ್. ಅದು ಟೋಟಲ್ ವರ್ಕ್ ಈಗ ಡಿವೈಡ್ ಆಗಿದೆ, ಇವರು ಸ್ವಲ್ಪ ಇವರು ಸ್ವಲ್ಪ. ಕ್ಯೂ ಮತ್ತು ಕ್ಯೂ ಒನ್ ಸೈಡ್ ಬರೀರಿ, ಅಲ್ಲಿಂದ ಆರ್ ಮತ್ತು ಕ್ಯೂ ಎಫಿಷಿಯನ್ಸಿ ಫೈಂಡ್ ಮಾಡ್ರಿ. ಹಿಂಗ ಎಫಿಷಿಯನ್ಸಿ ಫೈಂಡ್ ಮಾಡಿದ ನಂತರ ಟೈಮ್ ಟೇಕನ್ ನೀವು ಬೇಸಿಕ್ ಟೈಪ್ ನಂಬರ್ 1 ದಲ್ಲಿ ಹಿಂಗ್ ಮಾಡ್ತೀರಿ, ವರ್ಕ್ LCM ಡಿವೈಡೆಡ್ ಬೈ ಎಫಿಷಿಯನ್ಸಿ ಹಂಗ. ಬಟ್ ವರ್ಕ್ ಎಲ್ಲಿದೆ?
56 ದಿನದಲ್ಲಿ ಕ್ಯೂ ಏನ್ ವರ್ಕ್ ಮಾಡಾರ ಅದು ವರ್ಕ್. 56 ಡೇಸ್ ಅಲ್ಲಿ ಕ್ಯೂ ಏನ್ ಮಾಡಾರ ಅದು ವರ್ಕ್. ಡಿವೈಡೆಡ್ ಬೈ ಎಫಿಷಿಯನ್ಸಿ, ಯಾರ್ದೇ ಎಫಿಷಿಯನ್ಸಿ ಆಗಬೇಕು, ಯಾರ್ದೇ ಕ್ಷಮತೆ ಆಗಬೇಕು, ಪ್ರಶ್ನೆ ಯಾರ್ದು ಕೇಳ್ಯಾರ, ಮೂಸ್ ಕ್ವಶನ್ ಇಸ್ ಆರ್ಸ್, ಆರ್ ಕ್ವಶನ್. ಸೊ ಆರ್ ದ ಎಫಿಷಿಯನ್ಸಿ ಮಿಸ್ಟರ್ ಆರ್ ರಮೇಶ್ ಎಷ್ಟಿದೆ 2, ಇಲ್ಲಿ 2 ಹಾಕ್ರಿ. ಸಪೋಸ್ ಕ್ಯೂ ಕೇಳ್ಯಾರ ಅಂದ್ರೆ ಕ್ಯೂ ಇಲ್ಲಿ ಹಾಕ್ಬೇಕು. ಇಬ್ಬರು ಸೇರಿಸಿ ಎಷ್ಟು ದಿನದಲ್ಲಿ ಮಾಡ್ತಾರ ಅದು ಕೇಳ್ತಾರೆ. ಟುಗೆದರ್ ಕ್ಯಾನ್ ಡೂ ದ ವರ್ಕ್ ಇನ್ ಹೌ ಮೆನಿ ಡೇಸ್. ಆರ್ ಮತ್ತು ಕ್ಯೂ ಇಬ್ಬರು ಪ್ಲಸ್ ಟುಗೆದರ್ ಎಷ್ಟು 2 ಮತ್ತು 1 ಪ್ಲಸ್ ಮಾಡ್ರಿ, ಇಲ್ಲಿ ಬರೀರಿ 3 ಅದು ಬರಿಬೇಕು. ಸೊ ಲಾಸ್ಟ್ ಪ್ರಶ್ನೆಯಲ್ಲಿ ಇದೆ ಹಾಫ್ ದ ವರ್ಕ್ ಇನ್ ಹೌ ಮೆನಿ ಡೇಸ್. ಆನ್ಸರ್ ಗೆ ಇಂಟು ಹಾಫ್ ಮಾಡ್ರಿ. ಸಪೋಸ್ ಇಲ್ಲಿ ಕೇಳಾರ 1/3 ಆಫ್ ದ ವರ್ಕ್ ಇನ್ ಹೌ ಮೆನಿ ಡೇಸ್, ಈ ಆನ್ಸರ್ ಮುಂದೆ ಬರೀರಿ 1/3. ಸಪೋಸ್ ಇಲ್ಲಿ ಕೇಳಾರ 25% ಆಫ್ ವರ್ಕ್ ಎಷ್ಟು ದಿನದಲ್ಲಿ, 25% ಭಾಗ ಎಷ್ಟು ದಿನದಲ್ಲಿ ಆಗಿದೆ. ನಮ್ದು ಆನ್ಸರ್ ಮುಂದೆ 25% ಅಂದ್ರೆ 25 ಡಿವೈಡೆಡ್ ಬೈ 100 ಬರೀರಿ, ಆಮೇಲೆ ಸಿಂಪ್ಲಿಫೈ. ಯಾವಾಗ ಈ ರೀತಿ ಕ್ವಶನ್ ಅಂದ್ರೆ ಲಾಸ್ಟ್ ಸ್ಟೆಪ್ ಒಂದು ನೀವು ಮಾಡಬೇಕು. ಸೊ ವಿತ್ ದಿಸ್ we'll stop the class here. Okay, thank you for watching. Keep on studying, keep on doing the hard work. Hey, 1 minute wait, close ಮಾಡಬೇಡ, ಡೈರೆಕ್ಟ್ keep on doing the hard work and ಟ್ರೈ ಮಾಡ್ರಿ. ಮಾಕ್ ಟೆಸ್ಟ್ ಜಾಸ್ತಿ ಕೊಡ್ರಿ. ಓಕೆ, ಫ್ರೀ ಅಪ್ಲಿಕೇಶನ್ ಇದೆ ಪ್ಲೇ ಸ್ಟೋರ್ ದಲ್ಲಿ, SSC GD 2025 ಹಂಗೆ ಸರ್ಚ್ ಮಾಡ್ರಿ. ಫ್ರೀ ಟೆಸ್ಟ್ ಇದೆ, ಫ್ರೀ ಟೆಸ್ಟ್ ಸೀರೀಸ್ ಅಪ್ಲಿಕೇಶನ್ ಎಲ್ಲ 2024 ನೀವು ಎಲ್ಲ ಪ್ರಶ್ನೆ ಸಾಲ್ವ್ ಮಾಡ್ರಿ. ಕನ್ನಡ ಮೀಡಿಯಂದಲ್ಲಿ ಐತಿ, ಇಂಗ್ಲಿಷ್ ಮೀಡಿಯಂದಲ್ಲಿ ಇದೆ, ಹಿಂದಿ ಮೀಡಿಯಂದಲ್ಲಿ ಇದೆ. ಅಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಷನ್ ಮಾಡಬೇಕು. ಓಕೆ, ಆ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ರಿ. ಫಾರ್ ಮೋರ್ ಡೀಟೇಲ್ಸ್ ಏನ್ ಮಾಡ್ರಿ, ನಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಈಗ ನಾನು ಆಕ್ಚುಲಿ ಸ್ಟಾರ್ಟ್ ಮಾಡಿನ. ಸೊ ಗ್ರೂಪ್ ಇದು ಡಿಸ್ಕ್ರಿಪ್ಷನ್ ದಲ್ಲಿ ಅದು ಲಿಂಕ್ ಇದೆ, ಅಲ್ಲಿಂದ ಜಾಯಿನ್ ಆಗ್ರಿ. ಅಲ್ಲೇ ಟೆಲಿಗ್ರಾಮ್ ಚಾನೆಲ್ ಮತ್ತು ಇದರಲ್ಲಿ ನಾನು ಅದು ಫ್ರೀ ಅಪ್ಲಿಕೇಶನ್ ಟೆಸ್ಟ್ ಸೀರೀಸ್ ಅಪ್ಲಿಕೇಶನ್ ಲಿಂಕ್ ಅಲ್ಲಿ ಸೆಂಡ್ ಮಾಡ್ತೀನಿ ನೋಡಿ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್. ಎಸ್.